ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ RDWS ಅಂದ್ರೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ KPSC ಅಡಿಯಲ್ಲಿ ಕಿರಿಯ ಇಂಜಿನಿಯರ್ ಅಂದ್ರೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದರಲ್ಲಿ GK ಪೇಪರ್ ಮತ್ತೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಕೂಡ ಇತ್ತು. ಸೊ ನಾವಿವತ್ತು GK ಪೇಪರ್ ಅನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಸೊ ಈಗ ಇತ್ತೀಚೆಗಷ್ಟೇ ಅಧಿಕೃತ ಕೀ ಆನ್ಸರ್ ಕೂಡ ಹೊರ ಬಂದಿದೆ. ಸೊ ಅದರಲ್ಲಿ ಕೂಡ ಒಂದ್ 2-3 ಆಕ್ಷೇಪಣೆಗಳಿದೆ. ಸೊ ಹಾಗಾಗಿ ನಾವು ಈ ಆನ್ಸರ್ಸ್ ನ ವೆರಿಫೈ ಮಾಡ್ಕೊಂತ ನೋಡ್ಕೊಳ್ತಾ ಹೋಗೋಣ. ಸೊ ಇದನ್ನ ಯಾಕೆ ಅಭ್ಯರ್ಥಿಗಳು ನೋಡ್ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಆ ಎಕ್ಸಾಮ್ ನಲ್ಲಿ ನಿಮ್ಗೆ ಯಾವ ರೀತಿಯಾದಂತಹ ಅಪ್ರೋಚ್ ಅನ್ನ ಮಾಡಲಿದ್ದಾರೆ ಅಂದ್ರೆ, ಈಗ ಕರೆಂಟ್ ಅಫೇರ್ಸ್ ಯಾವ ರೀತಿಯನ್ನ ಕೇಳಿದ್ದಾರೆ, ಪಾಲಿಟಿಕ್ ಕ್ವಶನ್ಸ್ ಗೆ ಯಾವ ರೀತಿ ಅಪ್ರೋಚ್ ಇತ್ತು, ಈ ರೀತಿ ನಿಮ್ಗೆ ಟ್ರೆಂಡ್ ಅನ್ನ ಗೊತ್ತಾಯ್ತು ಅಂತ ಹೇಳಿದ್ರೆ, ಸೊ ನೀವು ಮುಂಬರುವಂತಹ ಪರೀಕ್ಷೆಗೆ ಸೂಕ್ತವಾದಂತಹ ತರಬೇತಿಯನ್ನು ನೀವು ಮಾಡ್ಕೋಬಹುದು ಅಂತ. ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ಯಾರ್ಯಾರು PSI ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, PC ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ ಯಾವುದೇ ಮುಂಬರುವಂತಹ PDO ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಹಲವಾರು ಎಕ್ಸಾಮ್ಸ್ ಏನ್ ಕಂಡಕ್ಟ್ ಆಗಲಿದೆ, ಸೊ ಅದಕ್ಕೆ ಇದು ಬಹಳ ಪ್ರಮುಖವಾಗಿರುತ್ತೆ. ಸೊ ಯಾವ ಕ್ವಶನ್ ಗೆ ಯಾವ ರೀತಿ ಅಪ್ರೋಚ್ ಅನ್ನ ಮಾಡಿದ್ದಾರೆ ಅಂತ ನಿಮ್ಗೆ ತಿಳ್ಕೊಂತ ಹೋಗೋಣ. ಸೊ ಒಂದೊಂದೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪಶ್ಚಿಮ ಘಟ್ಟಗಳನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಗಳಾಗಿ ನಿರ್ದಿಷ್ಟಪಡಿಸಲಾಗಿದೆ. ಇಲ್ಲಿ ಅಪಾಯದಂಚಿನಲ್ಲಿರುವ ಪ್ರಾಣಿಗಳು ಈ ಕೆಳಕಂಡಂತೆ ಕಂಡು ಬರುತ್ತವೆ. ಅವುಗಳೆಂದರೆ, ನೋಡಿ ಕ್ವಶನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ವೆಸ್ಟರ್ನ್ ಘಾಟ್ಸ್ ಏನಿದೆ, ಸೊ ಇದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಏನು ನಿರ್ದಿಷ್ಟ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಡು ಬರುವಂತಹ ಎಂಡೇಂಜರ್ಡ್ ಸ್ಪೀಸೀಸ್ ಆಗುವಂತಹ ಹತ್ರದಲ್ಲಿ ಅಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ಕೇಳಿದ್ದಾರೆ. ಸೊ ಅದ್ ಯಾವ್ದು ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಈ ರೀತಿ ಕ್ವಶನ್ಸ್ ಅಲ್ಲಿ ನೀವು ಸೂಕ್ತವಾದಂತಹ ಉತ್ತರವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ಪ್ರಾಣಿಗಳು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರುತ್ತೆ. ಆದ್ರೆ ಇಲ್ಲಿ ಕೇಳಿರುವಂತದ್ದು ಅಪಾಯದಂಚಿನಲ್ಲಿರುವ ಪ್ರಾಣಿಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಸಿಂಹದ ಬಾಲದ ಮೆಕಾಕ್ ಕುಲದ ಕೋತಿ, ಡೋಲೆ, ನೀಲಗಿರಿ ಲಾಂಗೋರ್, ನೀಲಗಿರಿ ಥಾರ್ ಮೊದಲನೇ ಆಪ್ಷನ್ ಇದೆ. ಎರಡನೇ ಆಪ್ಷನ್ ಸ್ಪಾಟೆಡ್ ಜಿಂಕೆ, ಹುಲಿ, ಮಲಬಾರ್ ಕೆಂಪು ಅಳಿಲು, ನರಿ, ಸ್ಲಾತ್ ಕರಡಿ. ಸ್ಪಾಟೆಡ್ ಜಿಂಕೆ, ಹುಲಿ, ಮಲಬಾರ್ ಕೆಂಪು ಅಳಿಲು, ಸ್ಲಾತ್ ಕರಡಿ. ನೀಲ್ಗಾಯ್, ಸಿಂಹ, ಮುಂಗುಸಿ, ಸಾಂಬಾರ್ ಜಿಂಕೆ, ಆರುವ ಅಳಿಲು. ಸೊ ಇದರಲ್ಲಿ ಯಾವ್ದನ್ನ ನೀವು ಟಿಕ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಉತ್ತರ ಗೊತ್ತಿರಬೇಕು ಅಂದ್ರೆ, ನಿಮ್ಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೊಂದಿರಬೇಕು. ಸೊ ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಸೊ ಇದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಸೊ ಇದು ಟಾಪ್ 10 ವರ್ಲ್ಡ್ಸ್ ಹಾಟೆಸ್ಟ್ ಬಯೋಡೈವರ್ಸಿಟಿ ಪ್ಲೇಸಸ್ ಅಲ್ಲಿ ಕೂಡ ಒಂದು. ಸೊ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹಲವಾರು ರೀತಿಯಾದಂತಹ ಫ್ಲೋರಾ ಮತ್ತೆ ಫೌನಾ ಇದೆ. ಸೊ ಪ್ರತ್ಯೇಕವಾಗಿ ಹೇಳೋದಾದ್ರೆ 7402 ಜಾತಿಯ ಹೂವುಗಳು ಮತ್ತೆ ಪ್ರಭೇದಗಳು ಕಂಡು ಬರುತ್ತೆ. ಇನ್ನು ಮ್ಯಾಮಲ್ಸ್ ಅಲ್ಲಿ 139 ಸ್ಪೀಸೀಸ್, ಫಿಶಸ್ ಅಲ್ಲಿ 227 ಸ್ಪೀಸೀಸ್, ಇನ್ನು ಇನ್ಸೆಕ್ಟ್ಸ್ ಅಲ್ಲಿ 6000, ಮೊಲಸ್ಕ್ ಗಳಾಗಿರ್ಬೋದು, ರೆಪ್ಟೈಲ್ಸ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಜಾತಿಯ ಮತ್ತು ಹಲವಾರು ವಿಧದ ಪ್ರಾಣಿಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತೆ. ಸೊ ನಿಮ್ಗೆ ಗೊತ್ತಿರಬಹುದು, ನಮ್ಮ ಆಗುಂಬೆ ಕೂಡ ಈ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ. ಸೊ ಆಗುಂಬೆಯಲ್ಲಿ ಅತಿ ಹೆಚ್ಚು ಕಿಂಗ್ ಕೋಬ್ರಾಸ್ ಜಗತ್ತಿನಲ್ಲಿ ಕಂಡು ಬರುತ್ತೆ. ಸೊ ಈ ರೀತಿ ಒಂದು ಸೂಕ್ಷ್ಮವಾದ ಜೀವಿಗಳನ್ನ ಒಳಗೊಂಡಿರುವಂತಹ ಈ ಪಶ್ಚಿಮ ಘಟ್ಟಗಳಲ್ಲಿ ಎಂಡೇಂಜರ್ಡ್ ಇರುವಂತಹ ಅಥವಾ ಅಪಾಯದಂಚಿನಲ್ಲಿರುವಂತಹ ಪ್ರಾಣಿಗಳು ಯಾವ್ಯಾವುದು ಅಂತ ಇದ್ದಾರೆ. ಸೊ ಇದರಲ್ಲಿ ನಮಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಸೊ ಆಪ್ಷನ್ ಎ ಲಯನ್ ಟೇಲ್ಡ್ ಮಕಾವ್ ಅಂತ ಕರಿತೀವಿ, ಅಂದ್ರೆ ಸಿಂಹದ ಬಾಲದ ಮೆಕಾಕ್ ಕುಲದ ಕೋತಿ, ಡೋಲೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಣಿ, ನೀಲಗಿರಿ ಲ್ಯಾಂಗೋರ್ ಮತ್ತು ನೀಲಗಿರಿ ಥಾರ್. ಈ ರೀತಿಯಾದಂತಹ ಪ್ರಾಣಿಗಳು ಇನ್ನೇನು ಅಳಿವಿನಂಚಿನಲ್ಲಿದೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಅಕ್ಕಪಕ್ಕ 2 ಪರಿಸರ ವ್ಯವಸ್ಥೆಗಳ ನಡುವಿನ ಭಾಗದಲ್ಲಿ ಕಂಡುಬರುವ ಹೆಚ್ಚುವರಿ ಜೀವ ಪ್ರಭೇದಗಳ ಇರುವಿಕೆ. ಅಂದ್ರೆ ನೋಡಿ, ಇಲ್ಲೊಂದು ಟರ್ಮಿನಾಲಜಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ರೀತಿ ಟರ್ಮ್ಸ್ ಅನ್ನ ಕರೀತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಡೆಫಿನೇಷನ್ ಅನ್ನ ಕೊಟ್ಟು ಅದರ ಟರ್ಮ್ ಅನ್ನ ಕೇಳ್ತಾ ಇದ್ದಾರೆ. ಸೊ ರೂಟ್ ಪರಿಣಾಮ, ರಾಮನ್ ಪರಿಣಾಮ, ಎಕೋ ಪರಿಣಾಮ, ಎಡ್ಜ್ ಪರಿಣಾಮ. ಸೊ ನೋಡಿ, ಈ ಅಕ್ಕಪಕ್ಕ 2 ಪರಿಸರ ವ್ಯವಸ್ಥೆ ಅಂದ್ರೆ ನೀವು ಗಮನಿಸಿರ್ಬೋದು, 2 ರೀತಿ ಬೆಟ್ಟಗಳಿದೆಯಾ ಅಥವಾ 2 ಒಂದು ಬಯೋಮ್ ಅಂತ ಏನ್ ಕರಿತೀವಿ. ಸೊ ಅವೆರಡರ ನಡುವೆ ಇಲ್ಲಿ ಕಾಡುಗಳು ಬೆಳ್ಕೊಂಡಿರ್ತವೆ. ಸೊ ಅಲ್ಲಿ ಸ್ಪೀಸೀಸ್ ಗಳು ಕಂಡು ಬರುತ್ತೆ. ಸೊ ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವು ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಎಕೋಟೋನ್, ಎಡ್ಜ್ ಎಫೆಕ್ಟ್, ಈ ರೀತಿಯಾದಂತಹ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತಹ ಟರ್ಮಿನಾಲಜೀಸ್ ನೀವು ಪರೀಕ್ಷೆಗೆ ಓದ್ಕೋಬೇಕಾಗತ್ತೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ.
ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಮಸಣಿ ಕೆರೆ ಪ್ರದೇಶದಲ್ಲಿನ ವಂಡಿಫೆರಸ್ ಮ್ಯಾಗ್ನೆಟೈಟ್ ನಿಕ್ಷೇಪಗಳಿಂದ ತಾಮ್ರದ ಉತ್ಪಾದನೆಯಾಗುತ್ತಿದ್ದು ಇದು ಕರ್ನಾಟಕದ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಸೊ ಮಂಡ್ಯ, ಮಂಗಳೂರು, ಶಿವಮೊಗ್ಗ, ಚಾಮರಾಜನಗರ. ಸೊ ನೋಡಿ, ಈ ಪ್ರಶ್ನೆಯಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಈ ಮಸಣಿ ಕೆರೆ ಅನ್ನೋದೇನಿದೆ ಇದು ಚೆನ್ನಗಿರಿ ತಾಲೂಕಿಗೆ ಬರುತ್ತೆ. ಅಂದ್ರೆ ಚೆನ್ನಗಿರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಮಸಣಿ ಕೆರೆ ಅನ್ನೋ ಪ್ರದೇಶ ಕಂಡು ಬರುತ್ತೆ. ಸೊ ಇದು ಪ್ರಸ್ತುತವಾಗಿ ದಾವಣಗೆರೆ ಜಿಲ್ಲೆಗೆ ಸೇರುತ್ತೆ. ಸೊ ಇದು ನಮಗೆ ಕೊಟ್ಟಿರುವಂತಹ ನಿಯರೆಸ್ಟ್ ಆನ್ಸರ್ ಬಂದು ಶಿವಮೊಗ್ಗ. ಸೊ ಹಾಗಾಗಿ ಕೆ ಆನ್ಸರ್ ಅಲ್ಲಿ ಕೂಡ ಇದನ್ನೇ ಉತ್ತರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಆಗಿರುತ್ತೆ. ಸೊ ನಿಮಗೆ ಆಕ್ಷೇಪಣೆ ಇದ್ದಲ್ಲಿ ನೀವು ಇದನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಮಸಣಿ ಕೆರೆ ಏನಿದೆ ಇದು ಚೆನ್ನಗಿರಿ ನಿಯರ್ ಬೈ ಇದೆ. ಸೊ ಇಲ್ಲಿ ವಂಡಿಫಿರಸ್ ಮ್ಯಾಗ್ನೆಟೈಟ್ ನಿಕ್ಷೇಪಗಳು ಕಂಡು ಬಂದಿದೆ. ಇದರಿಂದ ತಾಮ್ರವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಮ್ಯಾಚ್ ದ ಫಾಲೋಯಿಂಗ್ ಏನಿದೆ, ಸೊ ಇದಕ್ಕೆ ತಪ್ಪಾದಂತಹ ಕೀ ಉತ್ತರವನ್ನ ಅಧಿಕೃತ ಕೀ ಆನ್ಸರ್ಸ್ ನಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ನೀವು ಗಮನವಿಟ್ಟು ಕೇಳಬೇಕಾಗತ್ತೆ. ನೋಡಿ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಅರಣ್ಯ ಸಂರಕ್ಷಣಾ ಕಾಯ್ದೆ ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್, ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಸೊ ವಾಟರ್ ಆಕ್ಟ್ ಅಂತ ಏನ್ ಕರಿತೀವಿ. ಸೊ ಈ ನಾಲ್ಕರದ್ದು ಇಯರ್ ಗಳನ್ನ ಕೊಟ್ಟಿದ್ದಾರೆ, ಆಕ್ಟ್ ಗಳು ಜಾರಿಗೆ ಬಂದಂತಹ ವರ್ಷಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನ ನಾವು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 3412 ಆಗಿರುತ್ತೆ. ಆದ್ರೆ ನಮಗೆ ನೀಡಿರುವಂತಹ ಅಧಿಕೃತ ಕೀ ಉತ್ತರದಲ್ಲಿ ಆಪ್ಷನ್ ಡಿ ಅನ್ನ ಕೊಟ್ಟಲಾಗಿದೆ. ಸೊ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಮೊದಲನೇ ಆಪ್ಷನ್ ಆಗಿರುತ್ತೆ. ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದು 1972 ಅಲ್ಲಿ ಆಗಿತ್ತು. ಸೊ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಲ್ಲಿ, ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಅಲ್ಲಿ ಹಾಗೂ ನೀರು ಕಾಯ್ದೆ 1974 ಅಲ್ಲಿ ಆಗಿತ್ತು. ಸೊ ಈ ರೀತಿ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಆಕ್ಷೇಪಣೆ ಇದೆ. ಸೊ ಇದನ್ನ ನೀವು ಅಬ್ಜೆಕ್ಷನ್ ಕೂಡ ನೀವು ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಸಲ್ಲಿಸಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಏನು ಬೇಡ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕರ್ನಾಟಕದ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳ್ಬಿಟ್ಟು. ನೋಡಿ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕಾಗತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಜೂನ್ 2ನೇ ವಾರದಿಂದ ನವೆಂಬರ್ ವರೆಗೆ ಮಾನ್ಸೂನ್ ಸಮಯದಲ್ಲಿ ಮಾತ್ರ ಹೊಳೆಗಳಿಂದ ಸುಮಾರು 24.01 ಟಿಎಂಸಿ ನೀರನ್ನ ತಿರುಗಿಸಲು ಉದ್ದೇಶಿಸಲಾಗಿದೆ. ಗುರುತಿಸಲಾದ ಸ್ಥಳಗಳಲ್ಲಿ ಎತ್ತಿನ ಹೊಳೆ, ಕಾಡು ಮನೆ ಹೊಳೆ, ಕೇರಿ ಹೊಳೆ ಮತ್ತು ಹೊಂಗದ ಹಳ್ಳ ಹೊಳೆಗಳ ಅಡ್ಡಲಾಗಿ 8 ಆಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಈ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಎತ್ತಿನ ಹೊಳೆ ಪ್ರಾಜೆಕ್ಟ್ ಗೆ ಸಂಬಂಧಿಸಿದೆ. ಸೊ ನೋಡಿ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಗೆ ಕುಡಿಯುವ ನೀರನ್ನ ಸಂಪರ್ಕಿಸಲು ನಮ್ಮ ನೇತ್ರಾವತಿ ನದಿ ಏನಿದೆ, ಧರ್ಮಸ್ಥಳ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಈ ನದಿಯಿಂದ ಪೈಪ್ ಲೈನ್ ಮುಖಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಿಗೆ ಡ್ರಿಂಕಿಂಗ್ ವಾಟರ್ ಅನ್ನ ನೀಡಬೇಕಂತ ಹೇಳ್ಬಿಟ್ಟು ಈ ರೀತಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ತಗೊಬಂದ್ರು. ಸೊ ಇದರಲ್ಲಿ ಕೆಲವು ವರ್ಷಗಳಿಂದ ಈ ಪ್ರಾಜೆಕ್ಟ್ ನಡೀತಾ ಇತ್ತು. ಸೊ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಮುಖಾಂತರ ಇದು ಹೋಗೋದ್ರಿಂದ ಸೊ ಇದು ಬಹಳ ಪ್ರಭೇದಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಿತ್ತು. ಯಾಕಂದ್ರೆ ಮಣ್ಣನ್ನ ಕೊರೆದು ಅದನ್ನ ಪಕ್ಕದಲ್ಲಿ ಹಾಕಲಾಗ್ತಾ ಇತ್ತು. ಸೊ ಇದು ವೆಸ್ಟರ್ನ್ ಘಾಟ್ಸ್ ಇಂಟೀರಿಯರ್ ಅಲ್ಲಿ ಹೋಗುತ್ತಿತ್ತು. ಸೊ ಹಾಗಾಗಿ ಇದು ಬಹಳ ಒಂದು ವಿವಾದದಲ್ಲಿತ್ತು ಎತ್ತಿನ ಹೊಳೆ ಪ್ರಾಜೆಕ್ಟ್. ಸೊ ಅದ್ರ ಮೇಲೆ ಇದ್ದಂತಹ ಪ್ರಶ್ನೆ ಇದಾಗಿದೆ. ಸೊ ಇದರಲ್ಲಿ ಕೀ ಆನ್ಸರ್ ಅಲ್ಲಿ ಕೂಡ ಒಮ್ಮೆ ಗೊಂದಲ ಇದೆ. ಯಾಕಂತಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಸೊ ಇದು ಸರಿಯಾಗತ್ತೆ. ಹೌದು, 24.1 ಟಿಎಂಸಿ ಏನಿದೆ, ಸೊ ಇದನ್ನ ರೀಡೈರೆಕ್ಟ್ ಮಾಡ್ಲಿಕ್ಕೆ ಮಳೆಗಾಲದಲ್ಲಿ ಅಥವಾ ಮೇ ಟು ನವೆಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಜೂನ್ ಟು ನವೆಂಬರ್ ಕೂಡ ಸರಿಯಾಗತ್ತೆ. ಸೊ ಜೂನ್ ಟು ನವೆಂಬರ್ ಈ 24.01 ಟಿಎಂಸಿ ನೀರನ್ನ ಡೈರೆಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಲಾಗಿದೆ. ಎರಡನೇದು, ಈ ಏನೇನ್ ಪ್ಲೇಸಸ್ ಏನಿದೆ, ಎತ್ತಿನ ಹೊಳೆ, ಕಾಡು ಮನೆ ಹೊಳೆ, ಕೇರಿ ಹೊಳೆ, ಹೊಂಗದ ಹಳ್ಳ ಹೊಳೆ, ಸೊ ಇಲ್ಲೆಲ್ಲರೂ ಕೂಡ 8 ಆಣೆಕಟ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ 2 ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಇದಕ್ಕೆ ಎ ಬಿ 2 ಸರಿಯಾಗಿದೆ, ಸರಿಯಾದ ಉತ್ತರ ಆಗುತ್ತೆ. ಅದು ನೀಡಿರುವಂತಹ ಕೀ ಆನ್ಸರ್ ನಲ್ಲಿ ಬಿ ಮಾತ್ರ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನೀಡಲಾಗಿದೆ. ಸೊ ಇದಕ್ಕೂ ಕೂಡ ಒಮ್ಮೆ ಗೊಂದಲ ಇದೆ. ಸೊ ಹಾಗಾಗಿ ಇದಕ್ಕೆ ಕೂಡ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಬಿ 2 ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 2020 ಪದ್ಮಶ್ರೀ ಪ್ರಶಸ್ತಿ ಸ್ವೀಕೃತರಾದ ಒಬ್ಬ ಜಾನಪದ ಪರಿಸರವಾದಿ ತಾವರೊಬ್ಬರೇ 1 ಲಕ್ಷಕ್ಕೂ ಹೆಚ್ಚಿನ ಮರಗಳನ್ನ ಅಂಕೋಲಾ ತಾಲೂಕಿನಲ್ಲಿ ನೆಟ್ಟಿದ್ದು
ಅವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಸೊ ಯಾರು ಅಂತ ಹೇಳ್ಬಿಟ್ಟು ಮಾತಾ ಬಿ ಮಂಜಮ್ಮ ಜೋಗುತಿ, ತುಳಸಿ ಗೌಡ, ಲಕ್ಷ್ಮೀನಾರಾಯಣ ಕಶ್ಯಪ್, ಹರಿಕಳ ಹಾಜಬ್ಬ. ಸೊ ಇದರಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳಬೇಕಾಗುತ್ತೆ. ಸೊ ನಾನು ನಿಮಗೆ ತುಳಸಿ ಗೌಡ ಅವರ ಬಗ್ಗೆ ಇವಾಗ ಹೇಳ್ತೀನಿ. ಸೊ ಇವರನ್ನೇ ನಾವು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇವರಿಗೆ ಯಾಕೆ ಆ ರೀತಿ ಕರಿತೀವಿ ಅಂತ ಅಂದ್ರೆ, ಸೊ ಇವರು ಮದರ್ ಟ್ರೀ ಅಂತ ಇರುತ್ತೆ. ಸೊ ಯಾವುದೇ ಒಂದು ಮರ ಇದೆ ಅಂತ ಹೇಳಿದ್ರೆ ಆ ಮರದ ಮದರ್ ಟ್ರೀ ಅಂತ ಕರಿತೀವಿ. ಅಂದ್ರೆ ಆ ಮರದ ಇಂದ ನಾವು ಪಾಲಿನೇಷನ್ ಅಂತ ಏನ್ ಕರಿತೀವಿ. ಸೊ ಅದರಿಂದ ಬೀಜಗಳು ಅಥವಾ ಪಕ್ಷಿಗಳಿಂದ ಹರಡಿಕೊಂಡು ಕಾಡುಗಳು ಬೆಳೆದಿರುತ್ತೆ. ಸೊ ಅದರಲ್ಲಿ ಆ ಮದರ್ ಟ್ರೀ ಇಂದ ಹಲವಾರು ಕಾಡುಗಳು ಬೆಳ್ಕೊಂಡಿರುತ್ತೆ. ಅದೇ ರೀತಿಯಾದಂತಹ ಮರಗಳು ಹುಟ್ಟಿರುತ್ತವೆ. ಸೊ ಹಾಗಾದ್ರೆ ಈ ನಮ್ಮ ತುಳಸಿ ಗೌಡ ಅವರೇನಿದ್ದಾರೆ, ಸೊ ಇವರು ಈ ರೀತಿ ಮದರ್ ಟ್ರೀಯನ್ನ ಸ್ಪೆಸಿಫೈ ಆಗಿ ಯಾವುದು ಅಂತ ಕಂಡುಹಿಡಿಯುವಂತಹ ಒಂದು ಜ್ಞಾನ ಇವರಿಗಿದೆ. ಸೊ ಹಾಗಾಗಿ ಇವರಿಗೆ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ. ಇನ್ನು ಇವ್ರಿಗೆ ಈ ಜರ್ಮಿನೇಷನ್ ಟೈಮ್ ಅಂತ ಏನ್ ಕರಿತೀವಿ, ಅಂದ್ರೆ ಯಾವ ಕಾಲದಲ್ಲಿ ಸೀಡ್ಗಳು ಬರುತ್ತೋ, ಸೊ ಆ ಸೀಡ್ ಅಲ್ಲಿ ಆ ಟೈಮ್ ಅಲ್ಲಿ ಮಾತ್ರ ನಾವು ಸೀಡ್ ಗಳನ್ನ ಎತ್ತಿ ಇನ್ನೊಂದು ಕಡೆ ನೆಡಬಹುದಾಗಿರುತ್ತೆ. ಸೊ ಅಂತ ಟೈಮ್ ಅನ್ನ ಕೂಡ ಇವರು ಸೂಕ್ತವಾದ ಸಮಯದಲ್ಲಿ ಇವರು ಅದನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ನಾಲೆಜ್ ಅನ್ನ ಮಾಡ್ಕೊಂಡಿರುವಂತವರು ನಮ್ಮ ತುಳಸಿ ಗೌಡ ಅವರು. ನಿಮಗೆ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಬಾರಿ ಅವರು ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ಅವರು ಸುದ್ದಿಯಲ್ಲಿದ್ದಾರೆ. ಸೊ ಹಾಗಾಗಿ ಕೇಳಲಾಗಿದೆ. ಸೊ ಮುಂದಿನ ಸಲ ತುಳಸಿ ಗೌಡ ಅವರು ಯಾವ ಬುಡಕಟ್ಟಿಗೆ ಸೇರ್ತಾರೆ ಅಂತ ಪ್ರಶ್ನೆ ಬರ್ಬೋದು. ಸೊ ಹಾಗಾಗಿ ನೀವು ಪ್ರತಿಯೊಂದು ವಿಚಾರವನ್ನು ತಿಳ್ಕೊಬೇಕಾಗತ್ತೆ. ಸೊ ತುಳಸಿ ಗೌಡ ಅವರು ಹಾಲಕ್ಕಿ ಅನ್ನೋ ಟ್ರೈಬಿಗೆ ಸೇರ್ತಾರೆ. ಸೊ ಇವರು ಅಂಕೋಲದ ಹೊನ್ನಾಳಿ ಅನ್ನೋ ಒಂದು ವಿಲೇಜ್ ನಲ್ಲಿ ಇರ್ತಾರೆ. ಸೊ 1 ಲಕ್ಷಕ್ಕೂ ಹೆಚ್ಚು ಮರವನ್ನ ನೆಟ್ಟಿದ್ದಾರೆ ಈ ಮುಖಾಂತರ ಅಂತ ಹೇಳ್ಬಿಟ್ಟು. ಸೊ ಇವರಿಗೆ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕರೆಯಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆ ಗುರಿಗಾಗಿ ಕರ್ನಾಟಕ ಸರ್ಕಾರವು ಕಳಸಾ ಬಂಡೂರಿ ನಾಲೆ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು? ನೋಡಿ, ನೀವು ಬಿಕಾಸ್ ಇದು RWDS ಏನು ರೂರಲ್ ಡ್ರಿಂಕಿಂಗ್ ವಾಟರ್ ಮತ್ತೆ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಇಂದ ಈ ಎಕ್ಸಾಮ್ ಅನ್ನ ಮಾಡಲಾಗ್ತಿರೋದ್ರಿಂದ ಸೊ ಯಾವ ರೀತಿಯಾದಂತಹ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗೆ ಸಂಬಂಧಿತ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದೆ. ಸೊ ನಿಮ್ಗೆ ಇದಾಗ್ಲೇ ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಮೇಲೆ ಪ್ರಶ್ನೆ ಬಂತು. ಈಗ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಮೇಲೆ ಪ್ರಶ್ನೆ ಬರ್ತಾ ಇದೆ. ಸೊ ಯಾವ ಜಿಲ್ಲೆಗಳಿಗೆ ನೀರನ್ನ ಒದಗಿಸಲು ಈ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅನ್ನ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದ್ರೆ ನೋಡಿ, ಹುಬ್ಳಿ ಧಾರವಾಡ ಎರಡನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹುಬ್ಳಿ ಧಾರವಾಡ ಆಕ್ಚುಲಿ ಎರಡಲ್ಲ, ಅಂದ್ರೆ ಒಂದೇ ರೀತಿಯನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಮತ್ತೆ ಗದಗ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಬೆಳಗಾಂ, ಬಾಗಲಕೋಟೆ, ಧಾರವಾಡ ಮತ್ತೆ ಗದಗ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ, ಹೆಚ್ಚಿನ ಕನ್ಫ್ಯೂಷನ್ ಬೇಡ. ಸೊ ನೀವು ಧಾರವಾಡ ಮತ್ತೆ ಹುಬ್ಳಿ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ, ಸೊ ಆ ಎಲ್ಲ ಆಪ್ಷನ್ಸ್ ತಪ್ಪಾಗಿರುತ್ತೆ. ಸೊ ಈ ರೀತಿ ನೀವು ಎಲಿಮಿನೇಷನ್ ಮೆಥಡ್ ಕೂಡ ಮಾಡಬಹುದು. ಅಥವಾ ನಿಮ್ಗೆ ಬೆಳಗಾವಿ ಜಿಲ್ಲೆ ಕಳಸಾ ಬಂಡೂರಿಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿ ಗೊತ್ತಿದ್ರು ಕೂಡ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬಹುದಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕಕ್ಕೆ ಹೆಚ್ಚಿನ ಭಾಗದ ಕೆಳಗಿನ ಯಾವುದರಿಂದ ಮಳೆ ಪಡೆಯುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಕರ್ನಾಟಕದ ಲಾರ್ಜರ್ ಪಾರ್ಟ್ ಆಫ್ ಏರಿಯಾ ಏನಿದೆ, ಸೊ ಇದು ಯಾವ ಇದರಿಂದ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಶಾನ್ಯ ಮಾನ್ಸೂನ್, ಸೈಕ್ಲೋನ್ ಮೂಲಕ, ಮೇಘ ಸ್ಫೋಟಗಳ ಮೂಲಕ, ನೈಋತ್ಯ ಮಾನ್ಸೂನ್. ಸೊ ಇದಕ್ಕೆ ನಿಮಗೆ ಎಲ್ಲರಿಗೂ ಸರಿಯಾದ ಉತ್ತರ ಗೊತ್ತಿರುತ್ತೆ. ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಏನ್ ಕರಿತೀವಿ, ಸೊ ಅದರಿಂದನೇ ಕರ್ನಾಟಕಕ್ಕೆ ಆಗ್ಲಿ ಅಥವಾ ಈ ಕಡೆ ಭಾಗಕ್ಕೆ ನಮಗೆ ಹೆಚ್ಚಿನ ಮಳೆ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇನ್ನು ಡೀಪ್ ಆಗಿ ನೀವು ನೋಡೋದಾದ್ರೆ ಎಲ್ ನೀನೋ ಎಫೆಕ್ಟ್ ಅಂತ ಬರುತ್ತೆ. ಸೊ ಆ ಎಲ್ಲದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿತ್ತು ಅಂದ್ರೆ, ಕಂಟೆಂಟ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ನಾಲೆಜ್ ಬೇಸ್ಡ್ ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ನೀಡಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡಿ, ಈ ಪರೀಕ್ಷೆಯಲ್ಲಿ ಒಂದು ವಿಶೇಷವಾದದ್ದು ಏನಂತ ಹೇಳಿದ್ರೆ ಹೆಚ್ಚು ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್. ಅಂದ್ರೆ ನಾವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಸೊ ಯಾವಾಗ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೊ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಯಾಕಂದ್ರೆ ನಿಮ್ಗೆ ನಾಲೆಜ್ ಇತ್ತು ಅಂದ್ರೆ ಮಾತ್ರ ನೀವು ಆ ಸ್ಟೇಟ್ಮೆಂಟ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಆ ರೀತಿ ಬಂದಿದ್ರಿಂದ ಅಭ್ಯರ್ಥಿಗಳಿಗೆ ಈ ರೀತಿಯಾದ ಸ್ವಲ್ಪ ಕಷ್ಟ ಅಂತ ಅನ್ಸಿರ್ಬೋದು. ಬಟ್ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈಗ 2020ನೇ ವರ್ಷದಲ್ಲಿ ಸಂವಿಧಾನದಲ್ಲಿ ಮಾಡಲಾದ 104ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ
ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. ಸೊ ನೋಡಿ, ಇವಾಗ 104th ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಈ ಪ್ರಶ್ನೆ ಇದೆ. ಸೊ ಯಾರ್ಯಾರು ಈ ಕ್ವಶನ್ ಓದಕ್ಕಿಂತ ಮುಂಚೆ ನೀವು ನೆನ್ಪು ಮಾಡ್ಕೋಬೇಕಾಗತ್ತೆ 104th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನೇನೆಲ್ಲ ಮಾಡಲಾಯಿತು ಅಂತ ಹೇಳ್ಬಿಟ್ಟು. ಸೊ ಈಗ ಸ್ಟೇಟ್ಮೆಂಟ್ಸ್ ಅನ್ನ ನೋಡೋಣ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ, ರಾಜ್ಯ ವಿಧಾನಸಭೆಗಳು ಎಸ್ಸಿ ಮತ್ತು ಎಸ್ಟಿಗಳಿಗಾಗಿ ಸ್ಥಾನಗಳನ್ನ ಮೀಸಲಾತಿ 70 ವರ್ಷಗಳಿಂದ 80 ವರ್ಷಗಳಿಗೆ ವಿಸ್ತರಿಸುವುದು. ಅಂದ್ರೆ ಇದು ಸರಿಯಾದ ಹೇಳಿಕೆ ಆಗುತ್ತೆ. ಯಾಕಂದ್ರೆ ನೀವು 104th ಅಮೆಂಡ್ಮೆಂಟ್ ಆಕ್ಟ್ ನೆನಪು ಮಾಡ್ಕೊಂಡ್ರೆ 10 years ಎಕ್ಸ್ಟೆನ್ಷನ್ ಅಂತ ಹೇಳ್ಬಿಟ್ಟು ಇದ್ದೇ ಕ್ಲಾಸ್ ಇದೆ ಅದರಲ್ಲಿ. ಸೊ ಹಾಗಾಗಿ 70 ರಿಂದ 80 ವರ್ಷ ವಿಸ್ತರಿಸಿರುವುದು ಇದು ಸರಿಯಾದ ಹೇಳಿಕೆ ಆಗಿದೆ. ಇನ್ನು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದವರ ಮೀಸಲಾತಿ ಸ್ಥಾನಗಳನ್ನು ಇದು ತೆಗೆದು ಹಾಕಿತ್ತು. ಸೊ ಹೌದು ಸ್ನೇಹಿತರೆ, ಆಂಗ್ಲೋ ಇಂಡಿಯನ್ಸ್ ಏನಿತ್ತು, ಸೊ ಅದರ ಮೀಸಲಾತಿಯನ್ನ ಇದರಲ್ಲಿ ರಿಮೂವ್ ಮಾಡಲಾಗಿತ್ತು. ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಮೂರನೇ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಅನುಚ್ಛೇದ 334 ಆರ್ಟಿಕಲ್ 334 ಏನಿದೆ, ಸೊ ಇದರ ತಿದ್ದುಪಡಿಯನ್ನ 25 ಜನವರಿ 2019 ಪಾಸು ಮಾಡಲಾಯಿತು ಅಂತ. ಸೊ ನೋಡಿ, ಇಲ್ಲಿ ಸ್ವಲ್ಪ ಎರರ್ ಇದೆ. ಹೌದು, ಆರ್ಟಿಕಲ್ 334 ಅನ್ನ ಇದು ಅಮೆಂಡ್ ಮಾಡಿತ್ತು, ಆದ್ರೆ ಇದು ಪಾಸ್ ಆಗಿದ್ದು 2019 2010ರಲ್ಲಿ. ಸೊ ಹಾಗಾಗಿ ಈ ಮೂರನೇ ಹೇಳಿಕೆ ಏನಿದೆ ಇದು ರಾಂಗ್ ಆಗತ್ತೆ. ಸೊ ಎ ಮತ್ತೆ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಎ ಬಿ ಮಾತ್ರ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದು ನೋಡಿ, ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಸೊ ಈ ರೀತಿಯಾದಂತಹ ಅಬ್ರಿವಿಯೇಷನ್ಸ್ ಮತ್ತೆ ಆಕ್ರೋನಿಮ್ಸ್ ಅನ್ನ ನಿಮಗೆ ಪರೀಕ್ಷೆಗಳಲ್ಲಿ ಹೆಚ್ಚು ಬಾರಿ ಕೇಳುತ್ತೆ. ನೀತಿ ಆಯೋಗದ ಬಗ್ಗೆ ನೀತಿ ಫುಲ್ ಫಾರ್ಮ್ ಏನು ಅಂತ, ಅಥವಾ ನಿಮಗೆ ಪೊಲೀಸ್ ಎಕ್ಸಾಮ್ ಬರೋದಾದ್ರೆ ಪೊಲೀಸ್ ಕೂಡ ಒಂದು ಅಬ್ರಿವಿಯೇಷನ್. ಸೊ ಪೊಲೀಸ್ ನ ಫುಲ್ ಫಾರ್ಮ್ ನ ಕೇಳಲಾಗುತ್ತೆ. ಸೊ ಈ ರೀತಿ ನಿಮಗೆ ಯಾವುದೇ ಒಂದು ಅಬ್ರಿವಿಯೇಷನ್ ಅಥವಾ ಆಕ್ರೋನಿಮ್ ಅನ್ನ ಮಾಡಲಾಗಿದೆ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಈಗ ನೋಡಿ, EMPRI ನ ವಿಸ್ತೃತ ರೂಪ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ನಿಮ್ಗೆ ನೇರವಾಗಿ ಹೇಳ್ತೇನೆ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ನೀವು ಸರ್ಚ್ ಮಾಡಿದ್ರಿ ಅಂದ್ರೆ ಪಿ ಬರುದಿಲ್ಲ, EMRI ಅಂತ ಬರುತ್ತೆ. ಸೊ ಅದರಲ್ಲಿ ಪಿ ಕೂಡ ಸೇರ್ಕೊಳ್ಳುತ್ತೆ. ಸೊ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದರ ವಿಸ್ತೃತ ರೂಪ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಗ್ರಾಮೀಣ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನಿಧಿ RIDF ಯು ಕೆಳಕಂಡ ಯಾವ ಹಣಕಾಸು ಸಂಸ್ಥೆಯ ಮೂಲಕ ಕಾರ್ಯಾಚರಿಸುತ್ತದೆ ಅಂತ ಹೇಳ್ಬಿಟ್ಟು. ಸೊ ಗ್ರಾಮೀಣ ಮೂಲಭೂತ ಸೌಲಭ್ಯಗಳೇನಿದೆ, ಸೊ ಇದು ಯಾವ್ದ್ರಿಂದ ಮೂಲಕ ಫಂಡ್ ಬರುತ್ತೆ ಅಂತ, ನಬಾರ್ಡ್, RRBಗಳು, ಸಾರ್ವಜನಿಕ ವಲಯದ ಬ್ಯಾಂಕ್, RBI. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ನಬಾರ್ಡ್ ಆಗಿರುತ್ತೆ. ಸೊ ನಬಾರ್ಡ್ ಇಂದ RIDF ಗಳಿಗೆ ಫಂಡ್ ಗಳು ಬರುತ್ತೆ. ಸೊ ಇದು ಸ್ವಲ್ಪ ನೇರವಾಗಿತ್ತು. ಸೊ ಯಾರ್ಯಾರಿಗೆ ಈ ಡ್ರಿಂಕಿಂಗ್ ವಾಟರ್ ಬಗ್ಗೆ ಏನಾದ್ರು ಮಾಹಿತಿ ಇತ್ತು ಅಂದ್ರೆ ನೀವು ಇದನ್ನ ಸೂಕ್ತವಾಗಿ ಉತ್ತರಿಸಬಹುದಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 36ನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಯಾವ ರಾಜ್ಯಕ್ಕೆ ಆಯೋಜಿಸಲಾಗಿತ್ತು? ನೋಡಿ, ಇದು ಬಹಳ ಪ್ರಮುಖ ಪ್ರಶ್ನೆ. ನಿಮಗೆ 36th ನ್ಯಾಷನಲ್ ಗೇಮ್ಸ್ ಇತ್ತೀಚೆಗೆ ಆಗಿತ್ತು. ಇದು ಕರೆಂಟ್ ಅಫೇರ್ಸ್. ಸೊ ಮುಂಬರುವಂತಹ ಪರೀಕ್ಷೆಗಳಿಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು. ಏನಂತಂದ್ರೆ 36th ನ್ಯಾಷನಲ್ ಗೇಮ್ಸ್ ಗೆ ಮಸ್ಕಾಟ್ ಯಾವ್ದಾಗಿತ್ತು, ಅಥವಾ 36th ನ್ಯಾಷನಲ್ ಗೇಮ್ಸ್ ಅಲ್ಲಿ ಅತ್ಯಧಿಕ ಮೆಡಲ್ ಗೆದ್ದಿದ್ದು ಯಾವ ತಂಡ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ನ್ಯಾಷನಲ್ ಗೇಮ್ಸ್ ಮೇಲೆ ಬರ್ಬೋದು. ಸೊ ಇಲ್ಲಿ ನೇರವಾಗಿ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಗುಜರಾತ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಕಲೆ ಹಾಕಿ, ಇನ್ನು ಸಂಪೂರ್ಣ ಮಾಹಿತಿ ಬೇಕಿದ್ದಲ್ಲಿ ನೀವು ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆ ಏನಿದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಮ್ಮ ವೆಬ್ಸೈಟ್ ಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನಗರ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ 2022 ಅನ್ನು ಯಾವ ರಾಜ್ಯ ಪರಿಚಯಿಸಿತು? ಸೊ ನೀವ್ ಯಾರಾದ್ರೂ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ರೆ ರಾಜಸ್ಥಾನ ಸರ್ಕಾರದ ಈ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಡ್ವರ್ಟೈಸ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಸೊ ನೀವು ಪೇಪರ್ ನ ಗಮನಿಸಿದ್ರು ಕೂಡ ಈ ಉತ್ತರಕ್ಕೆ ಸರಿಯಾಗಿ ಉತ್ತರವನ್ನು ಮಾಡಬಹುದು ಈ ಪ್ರಶ್ನೆಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ರಾಜಸ್ಥಾನ ಆಗಿರುತ್ತೆ. ಸೊ ರಾಜಸ್ಥಾನದಲ್ಲಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ 2022 ಅನ್ನ ಪರಿಚಯಿಸಲಾಗಿದೆ. ಸೊ ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೇ 2020ರಲ್ಲಿ ಭಾರತದ ಯಾವ ಕಾರ್ಯಕ್ರಮವು ಮಾನವೀಯ ನೆರವು ಹಾಗೂ ವಿಪತ್ತು ಪರಿಹಾರವನ್ನು ಒದಗಿಸಿತು? ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ ಅಂತ ಹೇಳ್ಬಿಟ್ಟು ಯಾವ
ಕಾರ್ಯಕ್ರಮದ ಮೂಲಕ ಭಾರತ ಮೇ 2020ರಲ್ಲಿ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಭಾರತ ಹಲವಾರು ದೇಶಗಳಿಗೆ ಕೋವಿಡ್ ವ್ಯಾಕ್ಸಿನ್ಸ್ ಆಗಿರ್ಬೋದು ಅಥವಾ ಫುಡ್ ಸಪ್ಲೈ ಆಗಿರ್ಬೋದು ಕೋವಿಡ್ ಟೈಮ್ಸ್ ನಲ್ಲಿ ಕಳಿಸಲಾಗಿತ್ತು. ಸೊ ಅದಕ್ಕೆ ಮಿಷನ್ ಸಾಗರ್ ಅಂತ ಹೇಳ್ಬಿಟ್ಟು ಕರೆಯಲಾಗಿತ್ತು. ಸೊ ಮಾಲ್ಡೀವ್ಸ್ ಆಗಿರ್ಬೋದು ಅಥವಾ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು ಸೊ ಭಾರತ ಕಳಿಸಲಾಗಿತ್ತು. ಸೊ ಇದನ್ನ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಕುಟುಂಬಗಳಿಗೆ ಪರಿಹಾರವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಯಾವ ಮಸೂದೆಯನ್ನ ಕರ್ನಾಟಕ ವಿಧಾನಸಭೆ ಸೆಪ್ಟೆಂಬರ್ 20, 2022ರಂದು ಮಂಡಿಸಿತು ಅಂತ ನೋಡಿ. ಯಾರ್ಯಾರು ನೀವು ಅಧಿವೇಶನ ಆಗ್ಬೇಕಾದ್ರೆ ನೀವು ಜಾಸ್ತಿ ಗಮನಿಸೋಲ್ಲ. ಸೊ ಅಧಿವೇಶನ ಏನು ಜಗಳ ಮಾಡ್ತಿರ್ತಾರೆ ಅಥವಾ ಮಾತನಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಧಿವೇಶನ ಇಗ್ನೋರ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಧಿವೇಶನದಲ್ಲೂ ಹಲವಾರು ಮಸೂದೆಗಳಾಗಿರ್ಬೋದು ಅಥವಾ ಕಾಯ್ದೆಗಳಾಗಿರ್ಬೋದು ಪಾಸ್ ಆಗತ್ತೆ. ಸೊ ಆಂಟಿ ಕನ್ವರ್ಜನ್ ಬಿಲ್ ಆಯ್ತು. ಸೊ ಇನ್ನು ಹೆಚ್ಚೆಚ್ಚು ಬಿಲ್ಗಳು ಪಾಸ್ ಆಯ್ತು. ಸೊ ಹಾಗಾಗಿ ಇದು ಸೆಪ್ಟೆಂಬರ್ 20, 2022ರಲ್ಲಿ ಯಾವ ಮಸೂದೆ ಕರ್ನಾಟಕ ವಿಧಾನಸಭೆ ಮೂಲಕ ಪಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕರ್ನಾಟಕ ಪೌರಾಡಳಿತ ತಿದ್ದುಪಡಿ ಮಸೂದೆ 2022. ಸೊ ಇದು ಪಾಸ್ ಆಗಿತ್ತು. ಸೊ ಇದ್ರ ಮುಖಾಂತರ ಕುಟುಂಬಗಳಿಗೆ ಪರಿಹಾರವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಗಳ ನಿರ್ಮಾಣಕ್ಕೆ ಸೊ ಈ ಬಿಲ್ ಅನ್ನ ಪಾಸ್ ಮಾಡಲಾಗಿತ್ತು. ಇದನ್ನ ಕರ್ನಾಟಕ ಪೌರಾಡಳಿತ ತಿದ್ದುಪಡಿ ಮಸೂದೆ 2022 ಅಂತ ಕರೆಯಲಾಗುತ್ತೆ. ಅಂದ್ರೆ ಕರ್ನಾಟಕ ಮುನ್ಸಿಪಾಲಿಟಿ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜನವರಿ 2021ರಲ್ಲಿ ಆಯೋಜಿಸಲಾದ 16ನೇ ಪ್ರವಾಸಿ ಭಾರತೀಯ ಸಮ್ಮೇಳನದ ವಿಷಯವಾಗಿ ಡ್ಯಾಚ್ಗೆ ಕೊಡುಗೆಯನ್ನ ನೀಡುವುದು ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ, ಈ ಕರೆಂಟ್ ಅಫೇರ್ಸ್ ಅಲ್ಲಿ ಡೇಸ್ ಅನ್ನೋದೇನಿದೆ ಇದು ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಪ್ರತಿದಿನವೂ ಏನಾದ್ರೂ ಒಂದು ವಿಶೇಷತೆ ಇರುತ್ತೆ. ಸೊ ನಿಮಗೆ ರಾಷ್ಟ್ರೀಯ ಮಕ್ಕಳ ದಿನ ಗೊತ್ತಿರುತ್ತೆ, ಬಟ್ ಅವರು ಅಂತಾರಾಷ್ಟ್ರೀಯ ಮಕ್ಕಳ ದಿನ ಕೇಳಿದ್ರೆ ನೀವು ಅದನ್ನ ಬರಿಬೇಕಾಗಿರುತ್ತೆ. ಇನ್ನು ಥೀಮ್ ಗಳಾಗಿರ್ಬೋದು, ಪ್ರತಿದಿನಕ್ಕೆ ಅದರದ್ದೇ ಆದಂತಹ ವಿಷಯ ಅಥವಾ ಥೀಮ್ ಗಳಿರುತ್ತೆ. ಸೊ ಅದು ಮತ್ತೆ ಯಾವುದೋ ಒಂದು ಸಂಸ್ಥೆಗಳಿಂದ ಆಚರಿಸಲ್ಪಡಲಾಗುತ್ತೆ ಅಥವಾ ಯಾರ್ದೋ ಒಬ್ಬರ ಮೆಮೊರಿಗೆ ಕಮಾಮರೇಟ್ ಮಾಡಲು ಅದನ್ನ ಆಚರಿಸಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ 16ನೇ ಪ್ರವಾಸಿ ಭಾರತೀಯ ದಿವಸ ಏನಿದೆ ಸೊ ಇದರ ಥೀಮ್ ಅನ್ನ ಕೇಳಲಾಗ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆತ್ಮನಿರ್ಭರ್ ಭಾರತ. ಹೌದು ಸ್ನೇಹಿತರೆ, ಪ್ರವಾಸಿ ಭಾರತೀಯ ದಿವಸ್ನ 16ನೇ ಪ್ರವಾಸಿ ಭಾರತೀಯ ದಿವಸ್ನ ವಿಷಯ ಏನಾಗಿತ್ತು ಅಂತಂದ್ರೆ ಆತ್ಮನಿರ್ಭರ ಭಾರತ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಡೇಸ್ ಬಗ್ಗೆ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಕಲೆ ಹಾಕ್ಬೇಕಾಗತ್ತೆ. ಪ್ರತಿ ಪರೀಕ್ಷೆಯಲ್ಲೂ ಕೂಡ ದಿನಗಳ ಮೇಲೆ ಅಟ್ಲೀಸ್ಟ್ ಒಂದು ಪ್ರಶ್ನೆ ಏನಾದ್ರೂ ಕೇಳಲಾಗುತ್ತೆ. ಅಂದ್ರೆ ವರ್ಲ್ಡ್ ಪೋಲಿಯೋ ಡೇ ಅಥವಾ ಯಾವುದೋ ಒಂದು ದಿನವನ್ನ ಕೇಳಬಿಡಲಾಗುತ್ತೆ ಅಥವಾ ಅದರ ಥೀಮ್ ಅನ್ನ ಕೇಳಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆನ ನೋಡೋಣ. ಕೆಳಗಿನ ಯಾವ ನಗರಗಳಲ್ಲಿ 40ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನ ನವೆಂಬರ್ 14ರಿಂದ 27, 2021ರಲ್ಲಿ ಆಯೋಜಿಸಲಾಯಿತು? ಅಂದ್ರೆ ಯಾವ ನಗರದಲ್ಲಿ 40th ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ IITF ಅಂತ ಏನ್ ಕರಿತೇವೆ ಅದನ್ನ ಮಾಡಲಾಯಿತು ಅಂತ ಹೇಳ್ಬಿಟ್ಟು ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ನ್ಯೂ ಡೆಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ನ್ಯೂ ಡೆಲ್ಲಿ. ಸೊ ಈ ರೀತಿ ನೀವು ಸಮ್ಮೇಳನಗಳು ಎಲ್ಲೆಲ್ಲಾಯ್ತು ಅಂತ ಹೇಳ್ಬಿಟ್ಟು ನೀವು ಪ್ರಚಲಿತ ಘಟನೆಯಲ್ಲಿ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ ಇದಕ್ಕೆ ಸೂಕ್ತವಾಗಿ ಉತ್ತರನ ನೀಡಬಹುದಿತ್ತು. ಸೊ ನ್ಯೂ ಡೆಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜುಲೈ 2021ರಲ್ಲಿ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಜಂಟಿಯಾಗಿ ಭಾರತ ಸರ್ಕಾರವು ಬಿಮ್ UPI ಅನ್ನ ಜಾರಿಗೊಳಿಸಿತ್ತು? ನೋಡಿ, 2021 ಅಲ್ಲಿ ನಮ್ಮ ಬಿಮ್ UPI ಏನಿದೆ ಈ ಇಂಟರ್ಫೇಸ್ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಇದೆ. ಸೊ ನಮ್ಮಲ್ಲಿ ಇದಂತಹ ಒಂದು ಒಳ್ಳೆಯಾದಂತಹ ಒಂದು ಯೋಜನೆ ಇದಾಗಿತ್ತು. ಸೊ ಬಿಮ್ UPI ನೀವು ನೇರವಾಗಿ ಬ್ಯಾಂಕ್ ಇಂದ ಇನ್ನೊಬ್ಬರಿಗೆ ಪೇ ಅನ್ನ ಮಾಡಬಹುದಾಗಿತ್ತು. ಸೊ ಈ ರೀತಿಯಾದಂತಹ UPI ಇದನ್ನ ಬೇರೆ ಬೇರೆ ದೇಶಗಳಿಗೆ ಭಾರತ ಅಳವಡಿಸಿಕೊಳ್ಳಲಿ ಯಶಸ್ವಿಯಾಗಿತ್ತು. ಸೊ ಇತ್ತೀಚೆಗೆ ಯಾರಿಗೆ ಮಾಡ್ಕೊಡಲಾಗಿತ್ತು ಅಂದ್ರೆ ಭೂತಾನಿಗೆ ಮಾಡ್ಕೊಡಲಾಗಿತ್ತು. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ ಡಿಸೈನಿಂಗ್ ಇನೋವೇಟಿವ್ ಸೊಲ್ಯೂಷನ್ಸ್ ಆನ್ ಹಾಲಿಸ್ಟಿಕ್ ಆಕ್ಸಿಸ್ ಟು ಜಸ್ಟಿಸ್ ಅಂತ ಹೇಳ್ಬಿಟ್ಟು ದಿಶಾ ಅಂತ ಏನ್ ಕರಿತೀವಿ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. ನೋಡಿ, ನಿಮ್ಗೆ ದಿಶಾ ಬಗ್ಗೆ ಗೊತ್ತಿರತ್ತೆ. ಸೊ ಅದ್ರ ಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೇಳಲಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನವಿಟ್ಟು ನೋಡ್ಬೇಕಾಗತ್ತೆ. ಈ ಯೋಜನೆಯು 2020ರಿಂದ 2025ರ ಅವಧಿಗೆ ಇದೆ. ಸೊ ಈ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ಇದು 2026ರ ತನಕ ಇದೆ. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿದೆ. ಇನ್ನು ನ್ಯಾಯಾಲಯವನ್ನ ಪಡೆಯೋಕೆ ಪೌರ ಕೇಂದ್ರಿತ ಪರಿಹಾರದ ಆಧಾರದ ಮೇಲೆ ಸಮಗ್ರ ಒಟ್ಟು ತಂತ್ರಜ್ಞಾನ ಒದಗಿಸಲು ಇದು ಪ್ರಯತ್ನಿಸುತ್ತೆ. ಇದು ಹೌದು. ಇನ್ನು ಇದು ಅನೇಕ ಕಾರ್ಯಕ್ರಮಗಳ ಸಂಯೋಜಿಸುವಂತೆ ವಿಲೀನಗೊಳಿಸುವುದು ಎಂದರೆ
ಟೆಲಿ ಲಾ ಅಂತ ಕರಿತೀವಿ, ನ್ಯಾಯ ಬಂಧು, ನ್ಯಾಯ ಮಿತ್ರ, ಈ ರೀತಿಯಾದಂತಹ ವಿಷಯಗಳನ್ನ ಇದು ಒಳಗೊಂಡಿದೆ. ಇದು ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ಬಿ ಮತ್ತು ಸಿ ಸರಿಯಾಗಿದೆ. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾಗಿರುತ್ತೆ. ಸೊ ನಿಮಗೆ ದಿಶಾ ಸ್ಕೀಮ್ ಬಗ್ಗೆ ಗೊತ್ತಿತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಬಹುದಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನವೆಂಬರ್ 2021ರಲ್ಲಿ ನವೆಂಬರ್ 15 ಜನಜಾತೀಯ ಗೌರವ ದಿವಸ್ ಎಂದು ಘೋಷಿಸಲಾಯಿತು. ಕೆಳಗಿನ ಯಾರ ನೆನಪಿಗಾಗಿ ಇದನ್ನ ಅರ್ಪಿಸಲಾಯಿತು? ನಾನು ನಿಮಗೆ ಆಗ್ಲೇನೆ ಹೇಳಿದ್ದೆ, ಡೇಸ್ ಅಲ್ಲಿ ಇಲ್ಲ ಯಾವ ದಿನ ಏನು ಅಂತ ಕೇಳ್ತಾರೆ, ಅಥವಾ ಯಾವ ದಿನಕ್ಕೆ ಥೀಮ್ ಏನು ಅಂತ ಕೇಳ್ತಾರೆ, ಯಾವ ಸಂಸ್ಥೆಯಿಂದ ಮಾಡಲಾಯಿತು ಕೇಳ್ತಾರೆ, ಅಥವಾ ಅದನ್ನ ಯಾರ ಗೌರವವಾಗಿ ಮಾಡಲಾಯಿತು ಅಂತ ಕೇಳಲಾಗುತ್ತೆ. ಸೊ ನೋಡಿ, ಜನಜಾತೀಯ ಗೌರವ ದಿವಸ್ ಅನ್ನ ನವೆಂಬರ್ 15 ಅಂದು ಮಾಡಲಾಗುತ್ತೆ. ಸೊ ಇದನ್ನ ಯಾರಿಗಾಗಿ ಮಾಡಲಾಗುತ್ತೆ ಅಂದ್ರೆ ಧೈರ್ಯವಂತ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೊ ಈ ದಿನವನ್ನ ಅರ್ಪಿಸಲಾಗುತ್ತೆ. ಸೊ ಹಾಗಾಗಿ ಜನಜಾತೀಯ ಗೌರವ ದಿವಸ್ ಅನ್ನ ಧೈರ್ಯವಂತ ಬುಡಕಟ್ಟು ಸ್ವತಂತ್ರ ಹೋರಾಟಗಾರರಿಗೆ ಅರ್ಪಿಸಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು. ನೋಡಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಏನಿದೆ, ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ ಅನ್ನ ಮಾಡಲಾಗ್ತಾ ಇದೆ. ಸೊ NEP 2020 ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ತಕ್ಷಣ ನಿಮಗೆ ಮೈಂಡ್ ಬರಬೇಕು ಅದರ ಸೇಲಿಯಂಟ್ ಫೀಚರ್ಸ್ ಏನೇನು ಅಂತ ಹೇಳ್ಬಿಟ್ಟು. ಸೊ ಈಗ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣ. ಇದ್ರಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. 2025ರ ಅಂತ್ಯಕ್ಕೆ ಶಾಲಾ ಶಿಕ್ಷಣ 100% ರಷ್ಟು ಮತ್ತು ಒಟ್ಟು ದಾಖಲಾತಿಯೊಂದಿಗೆ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಮಟ್ಟದಲ್ಲಿ ಶೈಕ್ಷಣಿಕ ಸಾರ್ವತ್ರೀಕರಣವನ್ನ ಇದು ಮಾಡಬೇಕು ಅಂತ ಗುರಿ ಹೊಂದಿದೆ ಅಂತ. ಗುರಿ ಏನೋ ಸರಿಯಾಗಿದೆ, ಆದರೆ ಇದು 2025ರ ಒಳಗಲ್ಲ, 2030ರ ಒಳಗೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ ನಿಮಗೆ. ಇನ್ನು ಪ್ರಸ್ತುತ 10+2+3 ಅಂದ್ರೆ 10th ಸ್ಟ್ಯಾಂಡರ್ಡ್ ಮತ್ತೆ PUC ಮತ್ತು 3 ವರ್ಷ ಡಿಗ್ರಿ, ಈ ರೀತಿಯಾದಂತ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿತ್ತು. ಸೊ ಇದರ ಬದಲಾಗಿ ಹೊಸದಾಗಿ 5+3+3+4 ಅಂದ್ರೆ 5ನೇ ಕ್ಲಾಸ್ ತನಕ ಪ್ರೈಮರಿ, 3 ಕ್ಲಾಸ್ ಮತ್ತೆ ಹೈಸ್ಕೂಲ್ ತನಕ, ಮತ್ತು ಹೈಸ್ಕೂಲ್ ನಂತರ PUC ಕೂಡ ಸ್ಕೂಲ್ ನ ಸಿಸ್ಟಮ್ ನಲ್ಲೇ, ಮತ್ತು ಕನಿಷ್ಠ 4 ವರ್ಷದ ಡಿಗ್ರಿ. ಸೊ ಈ ರೀತಿಯಾದಂತಹ NEP ಯಲ್ಲಿ ಹೊಸ ಪಠ್ಯಕ್ರಮ ರಚನೆ ಮಾಡೋದು ಇದು ಕೂಡ ಹೌದು. ಇದು ಆಲ್ರೆಡಿ ಡಿಗ್ರಿ ಕಾಲೇಜಸ್ ಬಂದಿದೆ. ಸೊ NEP ಈಗ ಎಲ್ಲದೂ 4 ಇಯರ್ಸ್ ಡಿಗ್ರಿ ಕೋರ್ಸಸ್ ಆಗಿದೆ. ಸೊ ಇದರಲ್ಲಿ ಕೂಡ ಮೊದಲನೇ ಇಯರ್ ಡ್ರಾಪ್ ಔಟ್ ಆದವರಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್, 2ನೇ ಇಯರ್ ಡ್ರಾಪ್ ಔಟ್ ಆದವರಿಗೆ ಒಂದು ಕನಿಷ್ಠ ಡಿಗ್ರಿ ಸರ್ಟಿಫಿಕೇಟ್, ಹಾಗೂ 4 ವರ್ಷ ಪರಿಪೂರ್ಣ ಮಾಡಿದಂತವರಿಗೆ PhD ಆಗಿರ್ಬೋದು ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನ ಮಾಡ್ಕೊಳ್ಳೋಕೆ ಈ ರೀತಿಯಾದಂತಹ ಪ್ರೋಸೆಸ್ ಅಂತ ಇರ್ತದೆ. ನಾವೇನು ಮ್ಯಾಕ್ಯುಲೇಟ್ ಸಿಸ್ಟಮ್ ಆಫ್ ಎಜುಕೇಶನ್ ಅನ್ನು ನಾವು ಓದ್ತಾ ಇದ್ವಿ, ಸೊ ಅದನ್ನ ಚೇಂಜ್ ಮಾಡ್ತು NEP 2020. ಇನ್ನು ಕನಿಷ್ಠ 5ನೇ ತರಗತಿಯವರಿಗೆ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಬೋಧಿಸತಕ್ಕದ್ದು, ಇದು ಕೂಡ ಹೌದು. ಇನ್ನು ಲಿಂಗಾಧಾರಿತ ನಿಧಿ ಒಳಗೊಳ್ಳುವಿಕೆ ಸ್ಥಾಪನೆಗಾಗಿ ನೀತಿಯ ಗಮನ ಹರಿಸುತ್ತೆ, ಇದು ಕೂಡ ಹೌದು. ಇದಕ್ಕೆ ಸರಿಯಾದ ಉತ್ತರ ಬಂದು BCD ಆಗಿರುತ್ತೆ. ಅಂದ್ರೆ ಮೊದಲನೇ ಆಯ್ಕೆ ಇದಕ್ಕೆ ಸರಿಯಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡೋಣ. ಕೇಂದ್ರದ ಆಯವ್ಯಯ 2021-22ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ. ಹೌದು ಸ್ನೇಹಿತರೆ, ಬಡ್ಜೆಟ್ ಏನ್ 21-22 ಬಡ್ಜೆಟ್ ಏನಿತ್ತು, ಸೊ ಇದರಲ್ಲಿ ಮಿನಿಮಮ್ ಗವರ್ಮೆಂಟ್ ಮತ್ತೆ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಗೆ ಹೆಚ್ಚು ಒತ್ತನ್ನು ನೀಡಲಾಗಿತ್ತು, ಇದು ಕೂಡ ಸರಿ. ನ್ಯೂಟ್ರಿಷನಲ್ ಇನ್ಕಮ್ ಅನ್ನು ಸುಧಾರಿಸಲು ಮಿಷನ್ ಪೋಷನ್ 2.0, ಸೊ ಪೋಷನ್ 2.0 ಅನ್ನು ಕೂಡ ಬಡ್ಜೆಟ್ ಅಲ್ಲಿ ಹೇಳಲಾಗಿತ್ತು, ಸೊ ಇದು ಕೂಡ ಸರಿ. ಇನ್ನು ಎಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಸ್ಥಾಪನೆ ಆಯಿತು ಅಂದ್ರೆ ಲಡಾಖ್ ನಲ್ಲಿ, ಇದು ಕೂಡ ಸರಿ. ಇನ್ನು 75 ವರ್ಷ ಮೇಲ್ಪಟ್ಟವರಿಗೆ ಯಾರು ಪಿಂಚಣಿ ಮತ್ತು ಠೇವಣಿಗಾಗಿ ಬಡ್ಡಿಯನ್ನ ಗಳಿಸ್ತಿರ್ತಾರೋ ಸೊ ಅವರಿಗೆ ಆದಾಯ ತೆರಿಗೆಯನ್ನ ಸಲ್ಲಿಸಲು ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲು ಅಗತ್ಯವಿಲ್ಲ 75 ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಬಡ್ಜೆಟ್ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಲಾಗಿತ್ತು. ಸೊ ನಿಮ್ಗೆ ನೋಡಿ, ಯಾರೇ ಒಬ್ರು ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಎಕನಾಮಿಕ್ ಸರ್ವೆ ಅಂದ್ರೆ ನಿಮ್ಗೆ ಆರ್ಥಿಕ ಸಮೀಕ್ಷೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಜೊತೆಗೆ ಬಡ್ಜೆಟ್ ಆಯವ್ಯಯ ಏನಿದೆ, ಸೊ ಇವೆರಡರ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ಗೆ ಇದು ಅಪ್ಡೇಟ್ ಆಗುತ್ತೆ. ಸೊ ಪ್ರತಿ ವರ್ಷ ಹೊಸ ಬಡ್ಜೆಟ್ ಬರ್ತಾ ಹೋಗುತ್ತೆ. ಬಡ್ಜೆಟ್ ಹಿಂದಿನ ದಿನ ನಮಗೆ ಆರ್ಥಿಕ ಸಮೀಕ್ಷೆ ಬರ್ತಾ ಹೋಗುತ್ತೆ. ಸೊ ಅದು ನೀವು ಪ್ರತಿ ವರ್ಷ ನೀವು ಅದನ್ನ ಅಪ್ಡೇಟ್ ಆಗ್ಬೇಕಾಗಿರುತ್ತೆ. ಸೊ ಯಾವ ಸ್ಕೀಮ್ ಇದೆ, ಎಲ್ಲೆಲ್ಲಿ ಏನನ್ನ ಮಾಡಲಾಗ್ತಾ ಇದೆ, ಯಾವುದಕ್ಕೆ ಹೆಚ್ಚು ಮಾಹಿತಿಯನ್ನ ನೀಡಲಾಗ್ತಾ ಇದೆ, ಸೊ ಇದನ್ನ ನೀವು ಎಸ್ಸೆಯಲ್ಲಿ ಪಾಯಿಂಟ್ಸ್ ಆಗಿ ಕೂಡ ಬರ್ಕೋಬಹುದು, ಅಥವಾ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ನಿಮ್ಗೆ ಅದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಯಾಕಂದ್ರೆ ಎಲ್ಲಾ ಹೇಳಿಕೆಗಳು ಕೂಡ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ತೆಳುವಾದ ಫಿಲಮ್ಸ್, ಥಿನ್ ಫಿಲಮ್ಸ್ ಅಂತ ಏನ್ ಕರಿತೀವಿ,
ಡ್ಯಾಶ್ ಕಾರಣದಿಂದಾಗಿ ಬಣ್ಣವು ಗೋಚರವಾಗುತ್ತದೆ. ನೋಡಿ, ಸೈನ್ಸ್ ಪ್ರಶ್ನೆಗಳಿಗೆ ಯಾವಾಗಲೂ ನಿಮಗೆ ಕನ್ನಡದಲ್ಲಿ ನೋಡಿದಾಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಮ್ಮೆ ಇಂಗ್ಲಿಷ್ ನಲ್ಲಿ ನೋಡ್ಕೊಂಡ್ರೆ ಈ ಪ್ರಶ್ನೆ ಗೊತ್ತಾಗುತ್ತೆ. ಸೊ ಥಿನ್ ಫಿಲ್ಮ್ಸ್ ನಲ್ಲಿ ಯಾವ ರೀತಿಯಾದಿಂದ ಬಣ್ಣ ಗೋಚರಿಸುತ್ತೆ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಇಂಟರ್ಫಿಯರೆನ್ಸ್ ಅಂತ ಏನ್ ಕರಿತೀವಿ. ಸೊ ಇಂಟರ್ಫಿಯರೆನ್ಸ್ ಇಂದ ಥಿನ್ ಫಿಲ್ಮ್ಸ್ ನಲ್ಲಿ ಬಣ್ಣ ಗೋಚರಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ವ್ಯತೀಕರಣ. ಇಂಟರ್ಫೆರೆನ್ಸ್ ಗೆ ಕನ್ನಡದಲ್ಲಿ ವ್ಯತೀಕರಣ ಅನ್ನಲಾಗತ್ತೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಯಾರ್ಯಾರು ಸೈನ್ಸ್ ಅನ್ನ ಓದಿರ್ತೀರಾ ಅವರೆಲ್ಲ ಇದನ್ನ ಸರಿಯಾಗಿ ಉತ್ತರವನ್ನ ಮಾಡಬಹುದಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಗಣರಾಜ್ಯೋತ್ಸವ ದಿನ 2021 ಘೋಷಿಸಲಾದ ಪದ್ಮ ಪ್ರಶಸ್ತಿಗಳ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿರಿ. ಸೊ ಪದ್ಮ ವಿಭೂಷಣ ಡಾಕ್ಟರ್ ಬೆಳ್ಳೆ ಮೋನಪ್ಪ ಹೆಗ್ಡೆ, ಡಾಕ್ಟರ್ BM ಹೆಗ್ಡೆ ಅಂತ ಏನಿದ್ದಾರೆ, ಸೊ ಇವರಿಗೆ ಪದ್ಮ ವಿಭೂಷಣ ಬಂದಿತ್ತು, ಇದು ಸರಿ. ಪದ್ಮಭೂಷಣ ಚಂದ್ರಶೇಖರ್ ಕಂಬಾರ, ಅದು ಕೂಡ ಇದು ಸರಿ, ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗಿತ್ತು. ಇನ್ನು ಸರ್ವೋತ್ತಮ ಜೀವರಕ್ಷಕ ಪದ ಮೊಹಮ್ಮದ್ ಮೌನ್ಸಿನ್, ಇದು ಕೂಡ ಸರಿ. ಆದ್ರೆ ಪದ್ಮಶ್ರೀ SM ರಫಿ ಅವರಿಗೆ ಈ ಬಾರಿ ಬಂದಿರಲಿಲ್ಲ 2021ರಲ್ಲಿ. ಸೊ ಹಾಗಾಗಿ A, B ಮತ್ತು D ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಆರ್ಕಿಯಾಲಜಿಕಲ್ ಸ್ಯಾಂಪಲ್ ಅನ್ನ ವಾಯುಮಾನವನ್ನ ನಿರ್ಧರಿಸಲು ಬಳಸುವ ರೇಡಿಯೋ ಐಸೋಟೋಪ್ ಯಾವುದು ಅಂತ ಹೇಳ್ಬಿಟ್ಟು, ಅಂದ್ರೆ ನೋಡಿ, ನಿಮ್ಗೆ ಯಾರ್ಯಾರು ಇತಿಹಾಸನ ಓದಿರ್ತೀರಾ ಅದರಲ್ಲಿ ಮೂಲಾಧಾರಗಳು ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಅನ್ನ ಓದಿರ್ತೀರಾ. ಸೊ ಆ ಮೂಲಾಧಾರಗಳಲ್ಲಿ ತುಂಬಾ ಪ್ರಮುಖವಾಗಿದ್ದು ಯಾವುದು ಅಂತ ಹೇಳಿದ್ರೆ ನಮಗೆ ಆರ್ಕಿಯಾಲಜಿಕಲ್ ಸೋರ್ಸಸ್. ಸೊ ಆರ್ಕಿಯಾಲಜಿಕಲ್ ಪುರಾತತ್ವ ಸೋರ್ಸಸ್ ಗಳು ಏನಿದೆ ನಮಗೆ, ಸೊ ಅದರಲ್ಲಿ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಸೊ ಇದ್ರ ಮುಖಾಂತರ ನೋಡಿ, ಕಾರ್ಬನಿನ ಒಂದು ರೇಡಿಯೋ ಐಸೋಟೋಪ್ ಏನಿದೆ, ಸೊ ಅದರ ಈ ಕಾರ್ಬನ್ 14 ರೇಡಿಯೋ ಐಸೋಟೋಪ್ ಹಾಫ್ ಲೈಫ್ ಅನ್ನ ನಿರ್ಧರಿಸಿ, ಸೊ ಅದನ್ನ ಡೇಟಿಂಗ್ ಅನ್ನ ಮಾಡಿ ಕಾರ್ಬನ್ ಅಲ್ಲಿ ಎಷ್ಟು ವರ್ಷ ಹಳೇದು ಅಂತ ಹೇಳ್ಬಿಟ್ಟು ಕಂಡುಹಿಡಿದು, ಸೊ ಆ ಸಿಕ್ಕಿರುವಂತಹ ಆರ್ಟಿಕ್ರಾಫ್ಟ್ ಏನಿದೆ ಅದು ಎಷ್ಟು ವರ್ಷ ಹಳೇದು ಅಂತ ಹೇಳ್ಬಿಟ್ಟು ಕಂಡುಹಿಡಿಯಬಹುದಾಗಿರುತ್ತೆ. ಸೊ ಇದಕ್ಕೆ ಉಪಯೋಗಿಸುವಂತಹ ರೇಡಿಯೋ ಐಸೋಟೋಪ್ ಯಾವುದು ಅಂದ್ರೆ ಕಾರ್ಬನ್ 14, C14 ಡೇಟಿಂಗ್ ಅಂತ ಕೂಡ ಕರೀತಾರೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಕೂಡ ಕರೀತಾರೆ. ಸೊ ಇದು ನಿಮಗೆ ಇತಿಹಾಸ ಓದಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಹಸಿರು ಮನೆ ಪರಿಣಾಮವು ಮುಖ್ಯವಾಗಿ ಇದರಿಂದ ಕಾರಣವಾಗುತ್ತೆ. ನೋಡಿ, ಗ್ರೀನ್ ಹೌಸ್ ಯಾವ್ದ್ರಿಂದ ಹೆಚ್ಚು ಕಾರಣದಿಂದ ಆಗುತ್ತೆ ಅಂತ, ನೇರಳಾತೀತ ವಿಕಿರಣ ಎಕ್ಸ್ ಕಿರಣಗಳು, ರಕ್ತಾತೀತ ವಿಕಿರಣ, ದೃಶ್ಯ ವಿಕಿರಣ. ನೋಡಿ, ನಿಮ್ಗೆ ಇಂಗ್ಲಿಷ್ ಅಲ್ಲಿ ಈ ರೀತಿ ಸೈನ್ಸ್ ಕ್ವಶನ್ ಬಂದಾಗ ನೀವು ಇಂಗ್ಲಿಷ್ ಅಲ್ಲಿ ಒಮ್ಮೆ ನೋಡ್ಕೊಂಡ್ಬಿಟ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದಕ್ಕೆ ಸರಿಯಾದ ಬಂದು ಇನ್ಫ್ರಾರೆಡ್ ಹೌದು. ಸೊ ಆದ್ರೆ ಇನ್ಫ್ರಾರೆಡ್ ಕನ್ನಡದಲ್ಲಿ ಬೇರೆ ರೀತಿ ಹೇಳ್ತಾರೆ, ಇಲ್ಲಿ ಅದಕ್ಕೆ ಸಮಾನಾರ್ಥಕವಾದಂತಹ ಪದ ರಕ್ತಾತೀತ ವಿಕಿರಣ ಹೌದು. ಸೊ ಹಾಗಾಗಿ ಇದಕ್ಕೆ ರಕ್ತಾತೀತ ವಿಕಿರಣ ಅಂದ್ರೆ ಇನ್ಫ್ರಾರೆಡ್ ರೇಸ್ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಒಂದು ನ್ಯೂಕ್ಲಿಯರ್ ಬಾಂಬ್ ಡ್ಯಾಶ್ ತತ್ವದ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ನ ಯಾವ ಪ್ರಿನ್ಸಿಪಲ್ ಏನು ಅಂತ ಕೇಳ್ತಿದ್ದಾರೆ. ಅನಿಯಂತ್ರಿತ ಸರಪಳಿ ಪ್ರತಿಕ್ರಿಯೆ, ರೇಡಿಯೋ ಸಕ್ರಿಯ ವಿಘಟನೆ, ನ್ಯೂಕ್ಲಿಯರ್ ಸಮ್ಮಿಲನ, ನಿಯಂತ್ರಿತ ಸರಪಳಿ ಪ್ರತಿಕ್ರಿಯೆ. ನಿಮ್ಗೆ ನ್ಯೂಕ್ಲಿಯರ್ ಫಿಷನ್ ಅಂತ ಗೊತ್ತಿರುತ್ತೆ, ಬಟ್ ಇಲ್ಲಿ ಫಿಷನ್ ಕೊಟ್ಟಿಲ್ಲ, ಸಮ್ಮಿಲನ ಕೊಟ್ಟಿದ್ದಾರೆ, ಫ್ಯೂಷನ್ ಕೊಟ್ಟಿದ್ದಾರೆ. ಸೊ ಅದಲ್ಲ. ಇನ್ನು ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, LPG ಗ್ಯಾಸ್ ಅನ್ನು ಸುಲಭವಾಗಿ ಗಮನಿಸಬಹುದಾದ ವಾಸನೆಯು ಈ ಕೆಳಗಿನಲ್ಲಿ ಯಾವುದು ಕಾರಣ? ನೋಡಿ, ಈ ಪ್ರಶ್ನೆ ಕೂಡ ನೀಡಿರುವಂತಹ ಅಧಿಕೃತ ಕೀ ಆನ್ಸರ್ ನಲ್ಲಿ ಗೊಂದಲವನ್ನ ಮಾಡಿದ್ದಾರೆ. ಪ್ರೊಪೇನ್ ಅಂತ ಹೇಳ್ಬಿಟ್ಟು ಆನ್ಸರ್ ಹೇಳಿದ್ದಾರೆ. ಆದ್ರೆ LPG ನಲ್ಲಿ ಸುಲಭವಾಗಿ ಗಮನಿಸುವಂತಹ ಗ್ಯಾಸ್ ಯಾವುದು ಅಂದ್ರೆ ಎಥನೆಥಿಯಾಲ್ ಅಂತ ಹೇಳ್ಬಿಟ್ಟು ಅಂತೀವಿ. ಸೊ ಅಮೈಲ್ ಮೆರ್ಸಾಪ್ಟಾನ್ ಅಂತ ಹೇಳ್ಬಿಟ್ಟು ಒಂದು ಗ್ಯಾಸ್ ಅನ್ನ ಕೂಡ ಅದಕ್ಕೆ ಆಡ್ ಮಾಡ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎಥನೆಥಿಯಾಲ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ನೀಡಿರುವಂತಹ ಅಧಿಕೃತ ಕೀ ಆನ್ಸರ್ ಗಳಲ್ಲಿ ಪ್ರೊಪೇನ್ ಅನ್ನ ನೀಡಲಾಗಿದೆ. ಸೊ ಇದಕ್ಕೆ ಕೂಡ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಎಥನೆಥಿಯಾಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಗೊಂದಲ ಬೇಡ. ನಿಮಗೆ ಡೌಟ್ ಇತ್ತು ಅಂದ್ರೆ ಕೂಡ ನೀವು ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದಾಗಿರುತ್ತೆ KPSC ವೆಬ್ಸೈಟ್ ಅಲ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದು ನೋಡಿ, ಬಹಳ ಸುಂದರವಾದಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಇದು ದೈನಂದಿನ ಬದುಕಿನಲ್ಲಿ ಆಗುವಂತಹ ಪ್ರೋಸೆಸ್, ಬಟ್ ಇದು ಸುಮಾರು ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಕಡಲೆಯನ್ನ ನೀರಿನಲ್ಲಿ ನೆನೆಸಿದಾಗ ಅವುಗಳ ಪರಿಣಾಮಕ್ಕಿಂತ 3 ಪಟ್ಟು ಊದಿಕೊಳ್ಳಬಹುದು. ಇದರ ಒಳಗೊಂಡಿರುವ ವಿದ್ಯಮಾನಗಳನ್ನ ಏನೆಂದು ಕರೀತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಕಡಲೆ ಅಂದ್ರೆ ಚಿಕ್ ಪೀಸ್ ಅಂತ ಕರಿತೀವಿ. ಸೊ ಚಿಕ್ ಪೀಸ್ ಏನಿದೆ, ಸೊ ಇದನ್ನ ನೀರಲ್ಲಿ ನೆನೆಸಿದಾಗ ಅದರ ಸೈಜ್ ಗಿಂತ ನಿಮ್ಗೆ ಯಾವುದೇ ಕಾಳಿನ ಪಲ್ಯ ಅಥವಾ ಸಾಂಬಾರನ್ನ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು, ಅದನ್ನ ನೀರಲ್ಲಿ
ನೀರಲ್ಲಿ ನೆನೆಸ್ಬಿಟ್ಟು ನಂತರ ಅದನ್ನ ಮಾಡ್ತಾರೆ. ಸೊ ನೀರಿನಲ್ಲಿ ನೆನೆಸಿದಾಗ ಆ ಕಾಳಿನ ಸೈಜ್ ಗಿಂತ 3 ಪಟ್ಟು ದೊಡ್ಡದಾಗಿರುತ್ತೆ. ಆ ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂದ್ರೆ ಇಂಬಿಬಿಷನ್ ಅಂತ ಕರೀತಾರೆ. ಸೊ ನೀಡಿರುವಂತಹ ಅಧಿಕೃತ ಕೀ ಉತ್ತರದಲ್ಲಿ ಆಸ್ಮಾಸಿಸ್ ಎಂದು ನೀಡಲಾಗಿದೆ, ಬಟ್ ಇದು ಕೂಡ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಒಂದು ಇಂಬಿಬಿಷನ್ ಅಂತ ಕರೀತಾರೆ ಪ್ರೋಸೆಸ್ಗೆ. ಸೊ ಯಾರ್ಯಾರಿಗೆ ಡೌಟ್ ಇದೆ ಇದನ್ನೆಲ್ಲ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕೆಳಗಿನುವಲ್ಲಿ ಯಾವುದು ಹಸಿರಮನೆ ಅನಿಲವಲ್ಲ, ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಹೇಳ್ಬಿಟ್ಟು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನ್, ಸಾರಜನಕ ಅಥವಾ ನೈಟ್ರೋಜನ್ ಅಂತ ಏನ್ ಕರಿತೀವಿ. ಸೊ ನೈಟ್ರೋಜನ್ ಏನಿದೆ ಸೊ ಇದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮಾನವನ ಕಿವಿಯ ಆಲಿಸುವಿಕೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದು ಜನರಲ್ ಸೈನ್ಸ್. ಸೊ ಯಾರ್ಯಾರಿಗೆ ಓದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ತನಕ ಮನುಷ್ಯರ ಆಲಿಸುವಿಕೆಯ ಪ್ರಮಾಣ ಇರುತ್ತೆ. ಸೊ ಅದಕ್ಕಿಂತ ಕಡಿಮೆ ಇರುವಂತಹ ವಾಯ್ಸಸ್ ನಮಗೆ ಇನ್ಆಡಿಬಲ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿದ್ರೂ ಕೂಡ ಅದೇ ರೀತಿ ಸಮಸ್ಯೆ ಬರುತ್ತೆ. ಮುಂದಿನ ಪ್ರಶ್ನೆನ ನೋಡೋಣ. ಈ ಕೆಳಗಿನ ಯಾವ ಘಟಕವು ಗೋಲ್ಡನ್ ರೈಸ್ ನಲ್ಲಿ ಸಮೃದ್ಧವಾಗಿದೆ? ಕೆರಾಟಿನ್, ಬಯೋಟಿನ್, ಬೀಟಾ ಕೆರಾಟಿನ್ ಮತ್ತು ಫೆರಟಿನ್, ವಿಟಮಿನ್ ಸಿ ಮತ್ತು ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಬೀಟಾ ಕೆರಾಟಿನ್ ಮತ್ತು ಫೆರಾಟಿನ್. ಈ ಗೋಲ್ಡನ್ ರೈಸ್ ಅನ್ನೋದೇನಿದೆ ಜೆನೆಟಿಕಲಿ ಮಾಡಿಫೈ ಮಾಡಿರುವಂತಹ ಒಂದು ಪ್ರಭೇದ ಆಗಿದೆ ಗೋಲ್ಡನ್ ರೈಸ್. ಇದರಲ್ಲಿ ಬೀಟಾ ಕೆರಾಟಿನ್ ಮತ್ತು ಫೆರಾಟಿನ್ ಅಂಶಗಳು ಇರುತ್ತೆ. ಸೊ ಸೈನ್ಸ್ ಬಯಾಲಜಿ ಓದೋರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ನೋಡಿ ಇಲ್ಲಿ ಪ್ರಶ್ನೆ, ಕೆಳಗಿನ ಯಾವ ಬೆಳೆಯನ್ನ ತಳೀಯವಾಗಿ ಮಾರ್ಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು ಬಿಟಿ ಹತ್ತಿ, ಗೋಲ್ಡನ್ ರೈಸ್, ಬಿಟಿ ಬದ್ನೆ ಇವುಗಳಲ್ಲಿ ಎಲ್ಲವೂ? ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಸೊ ಬಿಟಿ ಬದ್ನೆ ಆಗಿರ್ಬೋದು, ಬಿಟಿ ಹತ್ತಿ ಆಗಿರ್ಬೋದು, ಗೋಲ್ಡನ್ ರೈಸ್ ಆಗಿರ್ಬೋದು, ಇವುಗಳನ್ನ ತಳೀಯವಾಗಿ ಮಾರ್ಪಡಿಸಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕೆಳಗಿರುವಲ್ಲಿ ಡಿಡಿಟಿ, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಏನ್ ಕರಿತೀವಿ, ಹೀಗಾಗಿ ಸರಿಯಾದ ಆಯ್ಕೆಯನ್ನ ಆರಿಸಿ. ಇದು ಕೊಳೆಯಲಾಗದ ಮಾಲಿನ್ಯಕಾರಕ, ಕೊಳೆಯುವ ಮಾಲಿನ್ಯಕಾರಕ, ಮಾಲಿನ್ಯಕಾರಕವಲ್ಲ, ಪ್ರತಿಜೀವಿಕ. ನೋಡಿ ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಡಿಡಿಟಿ ಏನಂತಾರೆ, ಇದು ಒಂದು ರೀತಿ ಪಿಒಪಿ ಅಂದ್ರೆ ಆರ್ಗಾನಿಕ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಸೊ ಆದ್ರೆ ಇಲ್ಲಿ ನಮಗೆ ನೀಡುವಂತ ಆಪ್ಷನ್ ಅಲ್ಲಿ ಅದಿಲ್ಲ. ಸೊ ಹಾಗಾದ್ರೆ ಅದಕ್ಕೆ ನಿಯರೆಸ್ಟ್ ಇರುವಂತ ಆನ್ಸರ್ ಏನು ಅಂತಂದ್ರೆ ಕೊಳೆಯಲಾಗದ ಮಾಲಿನ್ಯಕಾರಕ. ಹೌದು, ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಅಂತ ಕೂಡ ಕರಿತೀವಿ ಡಿಡಿಟಿ ಅನ್ನ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ಇದೆ. ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ ಮತ್ತೆ ಪುನಃ ನಮಗೆ ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನ ಕೆಟ್ಟಿದ್ದಾರೆ. ಸೊ ಈ ಬಾರಿ ಒಂದು ರೀತಿ ವಿಭಿನ್ನವಾದ ಪ್ರಶ್ನೆಯನ್ನ ಕೇಳಲಾಗಿದೆ. ಅಂದ್ರೆ ನಮಗೆ ವೆಬ್ಸೈಟ್ ಗಳ ಹೆಸರನ್ನ ನೀಡಲಾಗಿದೆ. ಸೊ ಆ ವೆಬ್ಸೈಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಲಾಗ್ತಿದೆ. ಸೊ ಪಂಚತಂತ್ರ, ಭೂಮಿ, ಖಜಾನೆ ಮತ್ತು ಕಣಜ ಈ ರೀತಿಯಾದಂತಹ ವೆಬ್ಸೈಟ್ ಗಳಿದೆ. ಇದು ಕನ್ನಡದ ಆನ್ಲೈನ್ ವಿಶ್ವಕೋಶ, ಕರ್ನಾಟಕ ಸರ್ಕಾರ ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆ, ಕರ್ನಾಟಕ ಪಂಚಾಯತ್ ವೆಬ್ ಪೋರ್ಟಲ್ ಹಾಗೂ ರಾಜ್ಯದ ಭೂ ದಾಖಲೆಗಳ ಗಣಕೀಕರಣ ಬಳಸುವ ತಂತ್ರಾಂಶವಾಗಿದೆ. ಸೊ ಇದರಲ್ಲಿ ಯಾವ್ದು ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು 3421 ಆಗಿರುತ್ತೆ. ಅಂದ್ರೆ ಪಂಚತಂತ್ರಕ್ಕೆ ಇದು ಕರ್ನಾಟಕ ಪಂಚಾಯತ್ ವೆಬ್ ಪೋರ್ಟಲ್ ಆಗಿದೆ. ಇನ್ನು ಭೂಮಿ ಬಂದು ರಾಜ್ಯದ ಭೂ ದಾಖಲೆಗಳ ಗಣಕೀಕರಣ ಬಳಸುವ ತಂತ್ರಾಂಶ. ಇನ್ನು ಖಜಾನೆ ಬಂದ್ಬಿಟ್ಟು ನಿಮಗೆ ಇದು ಕರ್ನಾಟಕ ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆ. ಕಣಜ ಬಂದ್ಬಿಟ್ಟು ಕರ್ನಾಟಕ ಆನ್ಲೈನ್ ವಿಶ್ವಕೋಶ. ಸೊ 3421 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡೋಣ. ಮಾನವ ಭ್ರೂಣದ ಕಾಂಡಕೋಶ ಅಬೀಜ ಸಂತಾನೋತ್ಪತ್ತಿ ಸಂಶೋಧನೆ ಪರವಾನಗಿಗಳನ್ನು ಒದಗಿಸಿದ ಮೊದಲ ದೇಶ ಯಾವುದು? ನೋಡಿ ನಿಮಗೆ ಎಲ್ಲದಕ್ಕೂ ಲೈಸೆನ್ಸ್ ಸಿಗೋದಿಲ್ಲ. ಸೊ ನೀವು ಏನನ್ನಾದ್ರೂ ಮಾಡ್ಬೇಕಂದ್ರೆ ಜೀವ ಹಾನಿ ಆಗ್ತಾ ಇದೆ ಅಂದ್ರೆ ಆ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಬಟ್ ಇಲ್ಲಿ ರಿಸರ್ಚ್ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಒಂದಿರುತ್ತೆ. ಸೊ ಅದನ್ನ ಕ್ಲೋನಿಂಗ್ ಆಫ್ ಹ್ಯೂಮನ್ ಎಂಬ್ರಾಯನಿಕ್ ಸ್ಟೆಮ್ ಸೆಲ್ಸ್ ನ ಮಾಡೋದಿಕ್ಕೆ ರಿಸರ್ಚ್ ಲೈಸೆನ್ಸ್ ಅನ್ನ ಯಾವ ದೇಶ ನೀಡಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದು ಗ್ರೇಟ್ ಬ್ರಿಟನ್. ಗ್ರೇಟ್ ಬ್ರಿಟನ್ ಅಲ್ಲಿ ಈ ಹ್ಯೂಮನ್ ಎಂಬ್ರಾಯನಿಕ್ ಸ್ಟೆಮ್ ಸೆಲ್ಸ್ ಮೇಲೆ ಕ್ಲೋನಿಂಗ್ ಅನ್ನ ಮಾಡಬಹುದು ಅಂತ ಒಂದು ರಿಸರ್ಚ್ ಲೈಸೆನ್ಸ್ ಅನ್ನ ನೀಡಲಾಗಿದೆ. ಮಾಡಿದಂತಹ ಮೊದಲ ದೇಶ ಗ್ರೇಟ್ ಬ್ರಿಟನ್ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆನ ನೋಡೋಣ. ಕೆಎಂಎಫ್ ಮೇಲಿರುವಂತಹ ಪ್ರಶ್ನೆ, ಕರ್ನಾಟಕದ ಕೆಎಂಎಫ್ ಆರಂಭಿಸಿರುವ
ಕ್ಷೀರ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ. ಅಂದ್ರೆ ಕ್ಷೀರ ಸಂಜೀವಿನಿ ಅಂತ ಹೇಳ್ಬಿಟ್ಟು ಏನ್ ಸ್ಕೀಮ್ ಇದೆ, ಸೊ ಅದ್ರ ಮೇಲೆ ಇರುವಂತಹ ಪ್ರಶ್ನೆ. ಈ ಯೋಜನೆಯು 250 WDCS ನಲ್ಲಿ 750 ಗ್ರಾಮೀಣ ಮಹಿಳೆಯರಿಗೆ ನೇರ ಉದ್ಯೋಗವನ್ನು ಒದಗಿಸುತ್ತದೆ ಮತ್ತು ಯೋಜನೆಯ ಅಂತ್ಯದ ವೇಳೆಗೆ ಮಹಿಳೆಯರ ನಿವ್ವಳ ಆದಾಯವನ್ನು ತಿಂಗಳಿಗೆ 3,000 ರಿಂದ 3,500 ಹೆಚ್ಚಿಸುವುದಾಗಿ ಅವಕಾಶ ಕಲ್ಪಿಸಲಾಗುತ್ತೆ. ಈ ಹೇಳಿಕೆ ಸರಿಯಾಗಿದೆ. ಇನ್ನು ಈ ಯೋಜನೆಯು ಹೈನುಗಾರಿಕೆ ಮೂಲಕ ಮಹಿಳೆಯರು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನ ಹೊಂದಿದೆ. ಇದು ಕೂಡ ಸರಿಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಬಿ ಎರಡೂ ಕೂಡ ಸರಿಯಾದ ಉತ್ತರ ಆಗಿದೆ. ಇದರ ಬಗ್ಗೆ ಮಾಹಿತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 1964ರ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಯಾವ ಪರಿಚ್ಛೇದದ ತಿದ್ದುಪಡಿಯೊಂದಿಗೆ ರಾಜ್ಯ ಸರ್ಕಾರವು ಕೃಷಿಕರ ನಿವಾಸಕ್ಕೆ ಅಥವಾ ಕೃಷಿ ಉಪಕರಣಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಿರ್ಮಿಸಲಾದ ತೋಟದ ಮನೆಯಲ್ಲಿ ರೈತರು ಮಾತ್ರ ಬಳಸಬೇಕು ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ವ್ಯಕ್ತಿ ಅಥವಾ ಏಜೆನ್ಸಿಗೆ ಗುತ್ತಿಗೆ ನೀಡಬಾರದು ಎಂದು ಕಠಿಣ ಷರತ್ತುಗಳನ್ನು ವಿಧಿಸಿತು. ನೋಡಿ, 1964 ಆಕ್ಟ್ ಏನಿದೆ, ಸೊ ಇದರಲ್ಲಿ ತೋಟದ ಮನೆ ಫಾರ್ಮ್ ಹೌಸಸ್ ಮೇಲೆ ಒಂದಿಷ್ಟು ನಿರ್ಬಂಧನೆಗಳನ್ನ ಹೊರಿಸಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದರಲ್ಲಿ ಕೇಳಲಾಗ್ತಾ ಇದೆ. ಸೊ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. 2017ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ತಿದ್ದುಪಡಿ, 1961ರ ಭೂ ಸುಧಾರಣಾ ಕಾಯ್ದೆ 2020ರ ತಿದ್ದುಪಡಿ, 1961ರ ಭೂ ಸುಧಾರಣೆ ಕಾಯ್ದೆ 2013ರ ತಿದ್ದುಪಡಿ, 2015ರಲ್ಲಿ ರಾಜ್ಯ ಸರ್ಕಾರವು 1964ರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ 95 ತಿದ್ದುಪಡಿ ಮಾಡಿದೆ. ಇದನ್ನ ಕರ್ನಾಟಕ ಅಧಿನಿಯಮ 2015ರ ಸಂಖ್ಯೆ 31 ಏನಿದೆ. ಸೊ ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ನಿಮಗೆ ಫಾರ್ಮ್ ಹೌಸಸ್ ರಿಲೇಟೆಡ್ ಇರುವಂತಹ ಆಕ್ಟ್ಸ್ ಮತ್ತೆ ಅಮೆಂಡ್ಮೆಂಟ್ಸ್ ಬಗ್ಗೆ ನಿಮಗೆ ತಿಳಿದಿತ್ತು ಅಂದ್ರೆ ಇದಕ್ಕೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮವು ಲಿಂಗ ಅನುಪಾತವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಯಾವ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದು ಭಾಗ್ಯಲಕ್ಷ್ಮಿ ಸ್ಕೀಮ್. ಹೌದು ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಸ್ಕೀಮ್ ನಲ್ಲಿ ಚೈಲ್ಡ್ ಬರ್ತ್ ಏನಿದೆ, ಸೊ ಗರ್ಲ್ ಚೈಲ್ಡ್ ಬರ್ತ್ ಅದರಿಂದ ಲಿಂಗ ಅನುಪಾತವನ್ನು ಹೆಚ್ಚಿಸುವ ಉದ್ದೇಶ ಇದು ಹೊಂದಿದೆ. ಹಾಗಾದ್ರೆ ಸುಕನ್ಯಾ ಸ್ಕೀಮ್ ಏನು ಅಂತ ಹೇಳಿದ್ರೆ ಮಕ್ಕಳ ಫ್ಯೂಚರ್, ಹೆಣ್ಣು ಮಕ್ಕಳ ಪೇರೆಂಟ್ಸ್ ಗೆ ನೀಡುವಂತಹ ಫಂಡ್. ಸೊ ಇದರಿಂದ ಯಾಕಂದ್ರೆ ಹೆಣ್ಣು ಮಕ್ಕಳ ಫ್ಯೂಚರ್ ಗಂತ ವಿಧಿಸುವಂತಹ ಫ್ಯೂಚರ್ ಫಂಡ್ ಆಗಿರುತ್ತೆ ಸುಕನ್ಯಾ ಯೋಜನೆ. ಸೊ ಈ ರೀತಿ ಎಲ್ಲ ಸ್ಕೀಮ್ ಗಳ ಬಗ್ಗೆ ಮಾಹಿತಿ ಅಂದ್ರೆ ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀಡಬಹುದಿತ್ತು. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಭಾಗ್ಯಲಕ್ಷ್ಮಿ. ಮುಂದಿನ ಕ್ವಶನ್ ಅನ್ನ ನೋಡೋಣ. ಹಸಿರು ಆಹಾರ ಉದ್ಯಾನವನ ಗ್ರೀನ್ ಫುಡ್ ಪಾರ್ಕ್ ಅಂತ ಕರಿತೀವಿ, ಅದು ಎಲ್ಲಿ ಅಭಿವೃದ್ಧಿ ಪಡಿಸಿರುವುದು? ಬಾಗಲಕೋಟೆಯಲ್ಲಿ. ಇದು ಕೂಡ ನೀವು ಕರೆಂಟ್ ಅಫೇರ್ಸ್ ನ ಫಾಲೋ ಮಾಡ್ತಾ ಇದ್ರೆ ಉತ್ತರವನ್ನು ನೀಡಬಹುದಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಜಲಾನಯನ ಅಭಿವೃದ್ಧಿ ಯೋಜನೆ 2 ಸುಜಲಾ 3 ಅನ್ನು ಯಾರ ಹಣಕಾಸು ನೆರವೊಂದಿಗೆ ಅನುಷ್ಠಾನಗೊಳಿಸಲಾಯಿತು? ನೋಡಿ, ಕರ್ನಾಟಕ ವಾಟರ್ ಶೆಡ್ ಸ್ಕೀಮ್ ಏನಿದೆ, ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ, ಸುಜಲಾ 3 ಅಂತ ಕರೀತಾರೆ. ಇದರಲ್ಲಿ ಯಾರ ಹಣಕಾಸು ನೆರವೊಂದಿಗೆ ಅನುಷ್ಠಾನಗೊಳಿಸಲಾಗಿತ್ತು ಅಂದ್ರೆ ವಿಶ್ವ ಬ್ಯಾಂಕ್. ಹೌದು ಸ್ನೇಹಿತರೆ, ವಿಶ್ವ ಬ್ಯಾಂಕ್ ಇಂದ 70%, ಸ್ಟೇಟ್ ಗವರ್ಮೆಂಟ್ ಇಂದ 30% ತಗೊಂಡು ಈ ಸುಜಲಾ 3 ಸ್ಕೀಮ್ ಅನ್ನ ಮಾಡಲಾಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್ ಆಗಿರುತ್ತೆ. ಸ್ಟೇಟ್ಮೆಂಟ್ ಟೈಪ್ ಆಫ್ ದ ಕ್ವಶನ್ ಬಂದಿದೆ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನೀತಿ ಆಯೋಗವು ಯೋಜನಾ ಆಯೋಗವನ್ನು ಬದಲಿಸುವ ಮತ್ತು ಆರ್ಥಿಕ ನೀತಿ ತಯಾರಿಕಾ ರಾಜ್ಯಗಳ ಒಳಗೊಳ್ಳುವ ಗುರಿಯನ್ನು ಹೊಂದಿರುವ ಸರ್ಕಾರದ ಒಂದು ನೀತಿ ಚಿಂತನಾ ಕೇಂದ್ರ, ಥಿಂಕ್ ಟ್ಯಾಂಕ್ ಆಗಿದೆ. ಇದು ಸರಿಯಾದ ಹೇಳಿಕೆ. ನೀತಿ ಆಯೋಗದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಾರ್ಯತಂತ್ರದ ಮತ್ತು ತಾಂತ್ರಿಕ ಸಲಹೆಗಳನ್ನು ನೀಡುತ್ತೆ. ಇದು ಸರಿಯಾದ ಉತ್ತರ, ಸರಿಯಾದ ಹೇಳಿಕೆ. ಯೋಜನೆ ಸಚಿವರು ಆಯೋಗದ ಅಧ್ಯಕ್ಷರಾಗಿ ಮುಖ್ಯಸ್ಥರಾಗಿರ್ತಾರೆ. ಇದು ತಪ್ಪು. ನೋಡಿ, ಯಾವುದೇ ಒಂದು ನೀತಿ ಆಯೋಗ ಏನಿದೆ, ಸೊ ಇದಕ್ಕೆ ಯಾವಾಗ್ಲೂ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಮಂತ್ರಿಗಳೇ. ಈಗ ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧ್ಯಕ್ಷರಾಗಿರ್ತಾರೆ. ಅದು ಬಿಟ್ಟು ಕೂಡ ಸಿಇಒ ಇರ್ತಾರೆ ನೀತಿ ಆಯೋಗದ್ದು, ಅದು ಬೇರೆ ವ್ಯಕ್ತಿಗಳಾಗಿರ್ತಾರೆ. ಸೊ ಅದು ಯೋಜನಾ ಸಚಿವರು ಆಗಿರೋದಿಲ್ಲ. ಸೊ ಇದು ತಪ್ಪಾಗಿದೆ. ಇನ್ನು ನೀತಿ ಆಯೋಗ ಸಂಪನ್ಮೂಲ ಕೊರತೆಗೆ ಪ್ರತಿಕ್ರಿಯೆಯಾಗಿ ಯೋಜನೆ ಪ್ರಕ್ರಿಯೆಯನ್ನ ಕೇಂದ್ರೀಕರಿಸುವುದು, ಇದು ಕೂಡ ಸರಿ. ಸೊ ಎ, ಬಿ ಮತ್ತು ಡಿ ಸರಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಜಿಲ್ಲಾ ಪರಿಷತ್ ಅನ್ನ ಯಾರು ವಿಸರ್ಜಿಸಬಹುದು? ಜಿಲ್ಲಾ ಪರಿಷತ್ ಏನಿದೆ, ಸೊ ಇದು ಥರ್ಡ್ ಟೈರ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಥರ್ಡ್ ಟೈರ್ ಅಲ್ಲಿ ಬರುವಂತಹ ಜಿಲ್ಲಾ ಪರಿಷತ್ ಏನಿದೆ, ಇದನ್ನ ಯಾರು ಡಿಸಾಲ್ವ್ ಮಾಡಬಹುದು ಅಂದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸ್ಟೇಟ್ ಗವರ್ಮೆಂಟ್. ಹೌದು ಸ್ನೇಹಿತರೆ, ಸ್ಟೇಟ್ ಗವರ್ಮೆಂಟ್ ಅವರು ಜಿಲ್ಲಾ ಪರಿಷತ್ ಅನ್ನ ಡಿಸಾಲ್ವ್ ಮಾಡಬಹುದಾಗಿರುತ್ತೆ. ಸೊ ಈ ಜಿಲ್ಲಾ ಪರಿಷತ್ ಪ್ರಮುಖವಾದ ಕೆಲಸ ಏನು ಅಂತ ಹೇಳಿದ್ರೆ ಅದರ ಅಡಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಫಂಡ್ ಅನ್ನ ನೀಡುವಂತದ್ದು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿರುವ ಪಟ್ಟಿಗಳಲ್ಲಿ ಹೋಲಿಸಿ ಸರಿ ಹೊಂದಾಣಿಕೆಯನ್ನ ಆಯ್ಕೆ ಮಾಡಿ. ಹಣದುಬ್ಬರ, ಅನುಪ್ರಸರಣ,
ಅಪಮೌಲ್ಯಕರಣ, ನೋಟು ನಿಷೇಧ. ಅಂದ್ರೆ ನಿಮಗೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇದು ಸುಲಭವಾಗುತ್ತೆ. ಇನ್ಫ್ಲೇಷನ್, ಡಿಫ್ಲೇಷನ್, ಡಿಮಾನಿಟೈಸೇಷನ್, ಡಿವ್ಯಾಲ್ಯೂಯೇಷನ್. ಡಿಮಾನಿಟೈಸೇಷನ್ ಅಂದ್ರೆ ನೋಟು ನಿಷೇಧ, ಡಿವ್ಯಾಲ್ಯೂಯೇಷನ್ ಅಂದ್ರೆ ಅಪಮೌಲ್ಯೀಕರಣ. ಸೊ ಈ ರೀತಿ ನಿಮಗೆ ಇಂಗ್ಲಿಷ್ ಅಲ್ಲಿ ನೋಡ್ರೆ ನಿಮಗೆ ಉತ್ತರ ಆಗುತ್ತೆ. ಸೊ ಇದರಲ್ಲಿ ಅದರ ಅರ್ಥ ಕೇಳ್ತಾ ಇಲ್ಲ. ಇನ್ಫ್ಲೇಷನ್ ಅಂದ್ರೆ ಏನು, ಡಿಫ್ಲೇಷನ್ ಅಂದ್ರೆ ಏನು, ಆ ರೀತಿ ಕೇಳ್ತಾ ಇಲ್ಲ. ಇನ್ಸ್ಟೆಡ್ ಇನ್ಫ್ಲೇಷನ್ ಇಂದ ಯಾರಿಗೆ ಹೊರೆ ಆಗತ್ತೆ, ಯಾರಿಗೆ ನಷ್ಟ ಆಗತ್ತೆ, ಲಾಭ ಆಗತ್ತೆ, ಆ ರೀತಿಯಾದಂತಹ ಪ್ರಶ್ನೆ ಇದೆ. ಇದು ಬಹಳ ಸುಂದರವಾದ ಪ್ರಶ್ನೆ. ಯಾಕಂತಂದ್ರೆ ಎಲ್ಲರೂ ಏನಂತ ಗೊತ್ತಿರತ್ತೆ ಟರ್ಮ್ಸ್, ಬಟ್ ಅದರಿಂದ ಏನ್ ಯೂಸ್ ಅಂತ ಗೊತ್ತಿರೋದಿಲ್ಲ. ಸೊ ಇದರಿಂದ ನಿಮ್ಗೆ ಬಹಳ ಸೂಕ್ತವಾಗಿ ಉತ್ತರವನ್ನ ಮಾಡಬಹುದು. ಸೊ ಇದು ನಾಲೆಜ್ ಅನ್ನ ಟೆಸ್ಟ್ ಮಾಡ್ತಿರುವಂತಹ ಒಂದು ಪ್ರಶ್ನೆ ಇದಾಗಿದೆ. ಸೊ ನಾನು ನಿಮ್ಗೆ ಇದನ್ನ ಯಾವ ರೀತಿಯನ್ನ ಸಾಲ್ವ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿ. ನೋಟು ನಿಷೇಧ, ಡಿಮಾನಿಟೈಸೇಷನ್ ಅನ್ನ ಮಾಡಲಾಗಿತ್ತು. ಸೊ ಇದರಿಂದ ಯಾಕೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಬಂದಾಗ, ಸೊ ಇದನ್ನ ಬ್ಲಾಕ್ ಮನಿ ಹೋಲ್ಡರ್ಸ್ ಅನ್ನ ಕಂಟ್ರೋಲ್ ಮಾಡಲು ಅಥವಾ ಅವರಿಗೆ ನಷ್ಟವನ್ನ ಮಾಡಲು ಮಾಡಲಾಗಿತ್ತು. ಸೊ ಇದಕ್ಕೆ ಆಪ್ಷನ್ 3, ಕಪ್ಪು ಹಣ ಹೊಂದಿರುವವರ ಮೇಲೆ ಪರಿಣಾಮ ಬೀರಕ್ಕೆ ನೋಟು ನಿಷೇಧವನ್ನ ಮಾಡಲಾಗುತ್ತೆ. ಸೊ 4ಕ್ಕೆ ಆಪ್ಷನ್ 3 ಇರಬೇಕು. ಸೊ 4ಕ್ಕೆ 3 ಇರಬೇಕು. ಸೊ 3 ಆಪ್ಷನ್ ಗಳಿಗೆ 3 ಇದೆ. ಹಾಗಾದ್ರೆ ಮೊದಲನೇ ಹೇಳಿಕೆ ತಪ್ಪಾಗಿರುತ್ತೆ. ಇನ್ನು ಇನ್ಫ್ಲೇಷನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಇನ್ಫ್ಲೇಷನ್ ನಿಮಗೆ ಯಾವುದು ಅಂತ ಹೇಳಿದ್ರೆ ಸಾಲಗಾರರಿಗೆ ಲಾಭ ಹಾಗೂ ಸಾಲಿಗರಿಗೆ ನಷ್ಟ. ಅಂದ್ರೆ ಯಾರು ಸಾಲ ಕೊಟ್ಟಿರ್ತಾರೋ ಅವರಿಗೆ ನಷ್ಟ, ಸಾಲಗಾರರಿಗೆ ಲಾಭ. ಯಾಕಂದ್ರೆ ನೋಡಿ, ಇವಾಗ ನಾನು ನಿಮ್ಮ ಹತ್ರ 100 ರೂಪಾಯಿ ಸಾಲವನ್ನ ಇಸ್ಕೊಂಡಿರ್ತೀನಿ. 15 ವರ್ಷ ಆ 100 ರೂಪಾಯಿನ ಮೌಲ್ಯ ಜಾಸ್ತಿ ಆಗಿರುತ್ತೆ, ಬಟ್ ನನ್ನ ಸಾಲ 100 ರೂಪಾಯಿನೇ ಇರುತ್ತೆ. ಸೊ ಸಾಲ ಕೊಟ್ಟವರಿಗೆ ಕಷ್ಟ, ಸಾಲ ಪಡೆದವರಿಗೆ ಲಾಭ ಆಗಿರುತ್ತೆ. ಸೊ ಹಾಗಾಗಿ ಹಣದುಬ್ಬರ 1 ಸರಿ ಇದೆ. ಸೊ ಆಪ್ಷನ್ ಎಗೆ 1 ಸರಿ ಇರೋದು ಕೇವಲ ಒಂದೇ ಒಂದು ಆಯ್ಕೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೆಹಲಿ ಘೋಷಣೆ, ಡೆಲ್ಲಿ ಡಿಕ್ಲರೇಷನ್ ಅಂತ ಏನ್ ಕರಿತೀವಿ, ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಗೆ ಎಲ್ಲರಿಗೂ ಗೊತ್ತು. ಅದು ಆಕ್ಚುಲಿ ಫುಲ್ ಹೆಸರು ಬಂದು ಡೆಲ್ಲಿ ಡಿಕ್ಲರೇಷನ್ ಆಫ್ ಅಫ್ಘಾನಿಸ್ತಾನ್ ಅಂತ ಹೇಳ್ಬಿಟ್ಟು. ನೋಡಿ, ಅಫ್ಘಾನಿಸ್ತಾನಿಗೆ ಹೆಲ್ಪಿಂಗ್ ಹ್ಯಾಂಡ್ ಅನ್ನ ನೀಡಲು ಸೊ ಡೆಲ್ಲಿ ಡಿಕ್ಲರೇಷನ್ ಅನ್ನ ಮಾಡಲಾಗಿತ್ತು. ಸೊ ಇದರಿಂದ ಅಲ್ಲಿರುವಂತಹ ಪವರ್ ಪ್ಲಾಂಟ್ ಆಗಿರ್ಬೋದು, 288 ಕಿಲೋಮೀಟರ್ ನ ರೋಡ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಭಾರತ ಸರ್ಕಾರ ಹೆಲ್ಪ್ ಅನ್ನ ಮಾಡಿತ್ತು. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅಫ್ಘಾನಿಸ್ತಾನ ಭದ್ರತಾ ಸಂವಾದಕ್ಕೆ ಸಂಬಂಧಿಸಿದೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತೆ? ಕಪ್ಪು ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಸುತ್ತಿನ ಕ್ರಾಂತಿ, ಹಳದಿ ಕ್ರಾಂತಿ. ನೋಡಿ, ಬ್ಲಾಕ್ ರೆವಲ್ಯೂಷನ್ ಬಂದು ಪೆಟ್ರೋಲಿಯಂಗೆ ಹೇಳ್ತಾರೆ, ಇದು ಸರಿಯಾದ ಉತ್ತರ. ಸಿಲ್ವರ್ ರೆವಲ್ಯೂಷನ್ ಬಂದು ಮೊಟ್ಟೆ ಉತ್ಪಾದನೆಗೆ ಹೇಳ್ತಾರೆ, ಇದು ಕೂಡ ಸರಿಯಾದ ಜೋಡಿ. ಇನ್ನು ಸುತ್ತಿನ ಕ್ರಾಂತಿ ಅಂದ್ರೆ ರೌಂಡ್ ರೆವಲ್ಯೂಷನ್ ಅಂತ ಕರಿತೀವಿ, ಇದು ಕೂಡ ಆಲೂಗಡ್ಡೆಗೆ ಸಂಬಂಧಪಟ್ಟಂತೆ. ಸೊ ಇದು ಕೂಡ 3 ಕೂಡ ಸರಿ ಇದೆ. ಹಾಗಾದ್ರೆ ತಪ್ಪಾಗಿರೋದು ಯಾವುದು? ಸರಿಯಾಗಿ ಹೊಂದಿಕೆಯಾಗುತ್ತದೆ. ಸೊ ಹಳದಿ ಕ್ರಾಂತಿ, ಯೆಲ್ಲೋ ರೆವಲ್ಯೂಷನ್ ಏನಂತೀವಿ, ಇದು ರಬ್ಬರ್ ಉತ್ಪಾದನೆಗೆ ಹೇಳೋದಿಲ್ಲ. ಯೆಲ್ಲೋ ರೆವಲ್ಯೂಷನ್ ಬಂದು ನಾವು ಎಡಿಬಲ್ ಆಯಿಲ್ಸ್, ಮುಖ್ಯವಾಗಿ ಸೆಸೆಮೆ ಆಯಿಲ್ಸ್ ಅಂತ ಏನ್ ಕರಿತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಂತದ್ದು ಹಳದಿ ಕ್ರಾಂತಿ. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಅಥವಾ ಜೋಡಿ ತಪ್ಪಾಗಿದೆ. ಸೊ ಮೊದಲ 3 ಸರಿಯಾಗಿದೆ, 1, 2, 3 ಮಾತ್ರ ಸರಿಯಾಗಿದೆ. ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊದಲು ರಾಜಸ್ಥಾನವು ರಾಜ್ಯವು ಅಳವಡಿಸಿಕೊಂಡಿತ್ತು. ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಭಾರತದ 73ನೇ ತಿದ್ದುಪಡಿಯಿಂದ ಪರೀಕ್ಷಿಸಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಭಾರತೀಯ ಸಂವಿಧಾನದ ಪಾರ್ಟ್ 9 ಅಲ್ಲಿ ವಿವರಿಸಲಾಗಿದೆ. 3 ಹೇಳಿಕೆ ಕೂಡ ಸರಿ ಇದೆ. 4ನೇದು ಯಾಕೆ ತಪ್ಪು ಅಂತ ಹೇಳ್ತೀನಿ. ಏಪ್ರಿಲ್ 29ರಂದು ಪಂಚಾಯತ್ ದಿನವಾಗಿ ಆಚರಿಸಲಾಗುತ್ತೆ. ಇದಲ್ಲ, ಆಚರಿಸೋದು ನಾವು ಏಪ್ರಿಲ್ 24 ಅಂದು ನಾವು ಪಂಚಾಯತ್ ರಾಜ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ 4ನೇ ಹೇಳಿಕೆ ತಪ್ಪಾಗಿದೆ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇದು ನೋಡಿ ಅಸರ್ಷನ್ ರೀಸನಿಂಗ್ ಟೈಪ್. ಸೊ ನೋಡಿ, ಯಾವಾಗ್ಲೂ ಕೂಡ ನಾಲೆಜ್ ಬೇಸ್ಡ್ ಆಗಿ ನೀವು ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಯಾರು ನೀವು ಒನ್ ಲೈನರ್ಸ್ ಅಥವಾ ಕೇವಲ ಮೆಮೊರಿ ಬೇಸ್ಡ್ ಆಗಿ ನೀವು ಓದ್ಕೊಳ್ತಾ ಇದ್ದೀರಾ, ಕೋಡ್ ವರ್ಡ್ಸ್ ಮುಖಾಂತರ ಓದ್ಕೊಳ್ತಾ ಇದ್ದೀರಾ ಅಂದ್ರೆ ನೀವು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸರಿಯಾದಂತಹ ಹೇಳಿಕೆ, ಅದಕ್ಕೆ ಸರಿಯಾದಂತಹ ಕಾರಣ ನಿಮಗೆ ಗೊತ್ತಿರಬೇಕಾಗತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಿಯಮಿತವಾಗಿ ಹಣವನ್ನ ನೀಡುವುದಕ್ಕಾಗಿ ಭಾರತ ಸಂವಿಧಾನವು ಈಗ ಒಂದು ಕಾರ್ಯತಂತ್ರವನ್ನು ಒದಗಿಸುತ್ತೆ. ಇದೊಂದು ಹೇಳಿಕೆ ಆಗಿದೆ. ಇದಕ್ಕೆ ಕಾರಣ ಬಂದು ಹಣಕಾಸಿನ ಕೊರತೆಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ವಹಿಸಲಾದ ಕರ್ತವ್ಯಗಳ ಕಾರ್ಯದಕ್ಷತೆಯಲ್ಲಿ ಅತಿಯಾಗಿ ತೊಂದರೆ ಒಳಪಟ್ಟಿದೆ. ಸೊ ಕಾರಣ ಇದೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ ಯಾವ ರೀತಿ ಕೊಡ್ತಾರೆ ಅಂದ್ರೆ ಎ ಸರಿ, ಆರ್ ತಪ್ಪು,
AR2 ಸರಿ, ಅದೇ ಸರಿಯಾದ ವಿವರಣೆ ಅಲ್ಲ. ಈ ರೀತಿ ಆದಂತಹ ಆಪ್ಷನ್ಸ್ ಅನ್ನ ಕೊಡಲಾಗುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಮಾತ್ರ ನೀವು ಇದಕ್ಕೆ ಉತ್ತರಿಸಬಹುದಾಗಿರುತ್ತೆ. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸೊ ನಿಮಗೆ ಈ ರೀತಿ ಕಷ್ಟ ಆಗ್ಬೋದು. ಸೊ ಇದಕ್ಕೆ ಅಸರ್ಷನ್ ರೀಸನಿಂಗ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, AR2 ಪ್ರತ್ಯೇಕವಾಗಿ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ವಿವರಣೆ R ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡೋಣ. ಕೆಳಗಿನವಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು, ಯಾವ್ದು ತಪ್ಪಿದೆ ಅದನ್ನು ಕಂಡುಹಿಡಿಬೇಕು. ಸೊ ಭಾರತ ಸಂವಿಧಾನದ ಭಾಗ 9 ಪಂಚಾಯತ್ಗೆ ಸಂಬಂಧಿಸಿದಂತೆ ಎಲ್ಲ ಪಂಚಾಯತಿಗಳ ಚುನಾವಣೆ ಅಧಿಕಾರ ರಾಜ್ಯ ಚುನಾವಣೆ ಆಯೋಗದ ನಿಹಿತವಾಗಿರುತ್ತದೆ ತಕ್ಕದ್ದು. ರಾಜ್ಯ ನೀತಿ ನಿರ್ದೇಶಕರ ತತ್ವಗಳು ಗ್ರಾಮ ಪಂಚಾಯಿತಿ ರಚನೆಯನ್ನ ಒಳಗೊಂಡಿರುವುದಿಲ್ಲ. ಸೊ ಡಿಪಿಎಸ್ಪಿ ಗ್ರಾಮ ಪಂಚಾಯತಿ ರಚನೆಯನ್ನ ಒಳಗೊಂಡಿರೋದಿಲ್ಲ ಅಂತ ಹೇಳ್ತಾ ಇದೆ ಸ್ಟೇಟ್ಮೆಂಟ್. ಸೊ ನಿಮಗೆ ಗ್ರಾಮ ಪಂಚಾಯತಿ ಬಗ್ಗೆ ಓದಿದ್ರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಅದು ಡಿಪಿಎಸ್ಪಿ ಅಡಿಯಲ್ಲೇ ಬರುತ್ತೆ. ಆರ್ಟಿಕಲ್ 40 ಅಲ್ಲಿ ಇದ್ರ ಬಗ್ಗೆ ನೀಡಲಾಗಿದೆ. ಸೊ ಆರ್ಟಿಕಲ್ 40 ಅಲ್ಲಿ ಸೊ ಡಿಪಿಎಸ್ಪಿ ಅಡಿಯಲ್ಲಿ ಬರುವಂತಹ ಆರ್ಟಿಕಲ್ಸ್ ನಲ್ಲಿ ಗ್ರಾಮ ಪಂಚಾಯತಿಯ ರಚನೆ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇದು ಒಳಗೊಂಡಿರುವುದಿಲ್ಲ ಅಂತಿದೆ. ಸೊ ಇದು ತಪ್ಪಾಗಿದೆ. ಸೊ ಇನ್ನೆರಡು ಸ್ಟೇಟ್ಮೆಂಟ್ ನೋಡ್ಲಿಕ್ಕೆ ಹೋಗಬೇಡಿ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ. 50ನೇ ಪ್ರಶ್ನೆಗೆ ಬಂದಿದ್ದೇವೆ. ಸೊ ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯ ಹಣಕಾಸು ಆಯೋಗವನ್ನು ಒಂದು ರಾಜ್ಯದ ರಾಜ್ಯಪಾಲರು ಯಾವ ಉಪಬಂಧದ ಅಡಿಯಲ್ಲಿ ರಚಿಸಿರುವರು? ವಿಧಾನಸಭೆ ಒಂದು ನಿರ್ಣಯವನ್ನು ಮಂಡಿಸಿರುವುದರ ಮೂಲಕ ಭಾರತ ಸಂವಿಧಾನ ಅನುಚ್ಛೇದ 243(1) ಅನುಸಾರವಾಗಿ ರಾಜ್ಯಸಭೆಯಲ್ಲಿ ಒಂದು ನಿರ್ಣಯವನ್ನು ಮಂಡಿಸಿರುವುದರ ಮೂಲಕ ರಾಜ್ಯಪಾಲರ ವಿವೇಚನಾ ಅಧಿಕಾರಗಳಡಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಸಂವಿಧಾನದ ಆರ್ಟಿಕಲ್ 243(1) ಅನುಸಾರವಾಗಿ ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನ ಪರಿಶೀಲಿಸುವುದಕ್ಕೆ ರಾಜ್ಯ ಹಣಕಾಸು ಆಯೋಗಕ್ಕೆ ರಾಜ್ಯಪಾಲರ ಉಪಬಂಧ ಅಡಿಯಲ್ಲಿ ಇದನ್ನ ರಚಿಸಲಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ, ಅಧಿಕಾರ ಹಾಗೂ ಕಾರ್ಯಗಳನ್ನು ಅಧ್ಯಯನ ಮಾಡಲು ವಹಿಸಲಾದ ಕೆಳಗಿನ ಸಮಿತಿಗಳನ್ನ ಪರಿಗಣಿಸಿರಿ. ಶಾಂತನಾಮ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಬಲವಂತ್ ರಾಯ್ ಸಮಿತಿ, GVK ರಾವ್ ಸಮಿತಿ. ಸೊ ನಾನು ನಿಮಗೆ ಈ ಉತ್ತರವನ್ನು ತಿಳಿಸ್ಲಿಕ್ಕೆ ನಾನು ನಿಮಗೆ ಅದ್ರ ಪಕ್ಕ ಅದು ಬಂದಂತಹ ವರ್ಷವನ್ನ ಬರೀತೀನಿ. ಸೊ ಆಗ ನೀವು ಉತ್ತರವನ್ನ ಮಾಡಬಹುದು. ಈ ಶಾಂತನಾಮ್ ಸಮಿತಿ ಬಂದು 1963 ಅಲ್ಲಿ ಬಂದಿರುತ್ತೆ. ಅಶೋಕ್ ಮೆಹ್ತಾ ಸಮಿತಿ 1977 ಅಲ್ಲಿ ಬಂದಿರುತ್ತೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957 ಅಲ್ಲಿ ಬಂದಿರುತ್ತೆ. JVK ರಾವ್ ಸಮಿತಿ 1985 ಅಲ್ಲಿ ಬಂದಿರುತ್ತೆ. ಸೊ ಈ ರೀತಿ ನಿಮಗೆ ಇಯರ್ ಗಳು ಗೊತ್ತಿದ್ರಿಂದ ಸೊ ಇವಾಗ ನಾವು ಅದನ್ನು ಕಾಲಾನುಕ್ರಮವಾಗಿ ಜೋಡಿಸಿರಿ ಅಂತ ಮಾಡಿದ್ರೆ ಆಯ್ತು. ಸೊ ಇದರಲ್ಲಿ ಸೊ ಸರಿಯಾದ ಉತ್ತರ ಅಂದ್ರೆ ವಹಿಸಲಾದ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿ ಇದೆ ಅಂದ್ರೆ ಚಿಕ್ಕದಿಂದ ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಸೊ ಮೊದಲು ಬಂದಿದ್ದು ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಸೊ ಫಸ್ಟ್ ಸಿ ಆಗುತ್ತೆ. ನಂತರ ಬಂದಿದ್ದು ಶಾಂತನಾಮ್ ಸಮಿತಿ 1963ರಲ್ಲಿ ಎ ಆಗುತ್ತೆ. ನಂತರ ಬಂದಿದ್ದು 77ರ ಅಶೋಕ್ ಮೆಹ್ತಾ ಸಮಿತಿ ಬಿ ಆಗುತ್ತೆ. GVK ರಾವ್ ಸಮಿತಿ 85 ಅಲ್ಲಿ ಬಂದಿದೆ ಡಿ ಆಗುತ್ತೆ. ಸೊ CABD ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಿ ಇದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯತಿಗಳನ್ನು ರಚಿಸಲು ರಾಜ್ಯವು ಕ್ರಮ ಕೈಗೊಳ್ಳುವಂತೆ ಭಾರತ ಸಂವಿಧಾನದ ಯಾವ ಅನುಚ್ಛೇದವನ್ನು ಮಾಡಿಕೊಳ್ಳುತ್ತವೆ? ಅನುಚ್ಛೇದ 38, 39, 40, 26. ಸೊ ನಾನು ನಿಮಗೆ ಕಳೆದ ಒಂದ್ 2-3 ಪ್ರಶ್ನೆಗಳ ಹಿಂದೆ ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತಾ ಆರ್ಟಿಕಲ್ 40 ಅಂತ ಹೇಳಿದೆ ನೋಡಿ, ಅದನ್ನೇ ಕೇಳಿದ್ದಾರೆ. ಸೊ ಆರ್ಟಿಕಲ್ 40 DPSP ಅಡಿಯಲ್ಲಿ ಬರುತ್ತೆ. ಇದರಲ್ಲಿ ಗ್ರಾಮ ಪಂಚಾಯತಿಯನ್ನು ರಚಿಸಲು ಮಾಡುವಂತ ಅನುಚ್ಛೇದ ಇದಾಗಿದೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಳೆದ 4 ದಶಕಗಳಿಂದ IFFICO ಕಾರ್ಯನಿರತವಾಗಿರೋದು ರಸಗೊಬ್ಬರ ಉತ್ಪಾದನೆ ಮತ್ತು ಹಂಚಿಕೆ, ಕೃಷಿ, ಸಾಮಾಜಿಕ, ಸಾಮುದಾಯಿಕ ಮುನ್ನೆಲೆ ಸೇವೆಗಳ ಒದಗಿಸುವುದು, ಉತ್ಪಾದನೆ, ಮಾರಾಟ, ಸಾರಿಗೆ ಮತ್ತು ನಿರ್ದಿಷ್ಟ ಶಕ್ತಿಗಳ ಕ್ಷೇತ್ರಗಳಲ್ಲಿ ಗ್ರಾಮಗಳಿಗೆ ಕುಡಿಯುವ ನೀರು, ನೈರ್ಮಲ್ಯ ಸೌಲಭ್ಯ. ಈ 4ನೇ ಆಪ್ಷನ್ ಏನಿದೆ ಇದು ತಪ್ಪಾಗಿದೆ. ಫಸ್ಟ್ 3ನೇದು ಸರಿ ಇದೆ. ಇಫ್ಕೋನ ಕಾರ್ಯ 3 ಆಗಿರುತ್ತೆ, ಇದಲ್ಲ. ಸೊ ಹಾಗಾಗಿ ABC ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಿದೆ. ಸೊ ಇದಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಹಕಾರಿ ಸಂಸ್ಥೆಗಳ ಮೇಲಿನ ರಾಷ್ಟ್ರೀಯ ನೀತಿಯನ್ನು ಭಾರತದ ಸರ್ಕಾರವು 2002ರಲ್ಲಿ ಘೋಷಿಸಿತು. ರಾಷ್ಟ್ರೀಯ ನೀತಿಯ ಮುಖ್ಯ ಧ್ಯೇಯವೆಂದರೆ ಸಹಕಾರಿ ಸಂಸ್ಥೆಗಳಿಗೆ ಪ್ರೋತ್ಸಾಹ ಮತ್ತು ಅಭಿವೃದ್ಧಿ ಬೆಂಬಲವನ್ನು ಒದಗಿಸುವುದು, ಪ್ರಾದೇಶಿಕ ಅಸಮತೋಲನವನ್ನು ತಗ್ಗಿಸುವುದು, ಸಹಕಾರಿ ಸಂಸ್ಥೆಗಳ ಶಿಕ್ಷಣ, ತರಬೇತಿ, ಮಾನವ ಸಂಪನ್ಮೂಲ ಅಭಿವೃದ್ಧಿಗಳನ್ನು ಬಲಗೊಳಿಸುವುದು.
ಇದಕ್ಕೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಸೊ ಆಪ್ಷನ್ ಡಿ, ಸಿ ಇವುಗಳಲ್ಲಿ ಎಲ್ಲವೂ ಸರಿಯಾಗಿರುತ್ತೆ. ಸೊ ನಿಮಗೆ ಸಹಕಾರ ಸಂಘಗಳ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀಡುವುದಾಗಿರುತ್ತೆ. ಮುಂದಿನ ಪ್ರಶ್ನೆನ ನೋಡೋಣ. ಪ್ರಿಯದರ್ಶಿನಿ ಯೋಜನೆಯು ಮುಖ್ಯ ಉದ್ದೇಶ ಏನಾಗಿತ್ತು? ಪುರುಷರ ಸಹಕಾರಕ್ಕೆ ಕ್ಷೇತ್ರದ ಮುಖ್ಯ ವಾಹಿನಿಗೆ ತರುವುದು. 1, 4, 2 ಇವುಗಳಲ್ಲಿ ಯಾವುದೂ ಅಲ್ಲ. ಮಹಿಳೆಯರ ಸಹಕಾರಕ್ಕೆ ಕ್ಷೇತ್ರದ ಮುಖ್ಯ ವಾಹಿನಿಗೆ ತರುವುದು. ಕೇವಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮಹಿಳೆಯರನ್ನ ಸಹಕಾರ ಕ್ಷೇತ್ರಕ್ಕೆ ಮುಖ್ಯವಾಹಿನಿಗೆ ತರುವುದು ಪ್ರಿಯದರ್ಶಿನಿ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಲ್ಲಿ ವಸತಿ ಯೋಜನೆಗಳು ಯಾವ್ದು ಅಂದ್ರೆ ಯಾವ್ದು ವಸತಿ ಯೋಜನೆಗೆ ಬರುತ್ತೆ ಅಂತ? ವಾಲ್ಮೀಕಿ ಅಂಬೇಡ್ಕರ್ ಜಯಂತಿ, ಆಶ್ರಯ ಯೋಜನೆ, ಇವುಗಳಲ್ಲಿ ಎಲ್ಲವೂ ಇಂದರ್ ಆವಾಸ್ ಯೋಜನೆ, ಎಲ್ಲವೂ ಕೂಡ ಸರಿಯಾಗಿದೆ. ಎಲ್ಲ ಕೂಡ ವಸತಿ ಯೋಜನೆಗೆ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಸಹಕಾರಿ ಸಂಘದ ನೋಂದಣಿ ಮತ್ತು ಇತರೆ ಚಟುವಟಿಕೆಗಳನ್ನ ಯಾರು ನಿಯಂತ್ರಿಸುವುದು? ಅಂದ್ರೆ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಇದನ್ನ ರಿಜಿಸ್ಟ್ರೇಷನ್ ಮತ್ತೆ ಅದನ್ನು ನಿಯಂತ್ರಿಸೋರು ಯಾರು ಅಂದ್ರೆ RCS ಅಂತ ಹೇಳ್ಬಿಟ್ಟು. ಸೊ RCS ಮಾಡುತ್ತೆ, ಸೆಬಿ ಅಲ್ಲ, RBI ಅಲ್ಲ, ನಬಾರ್ಡ್ ಅಲ್ಲ. ಸೊ RCS ಬಂದು ಕೋಆಪರೇಟಿವ್ ಸೊಸೈಟಿನ ರಿಜಿಸ್ಟ್ರೇಷನ್ ಅಥವಾ ನಿಯಂತ್ರಿಸದ ಕಾರ್ಯಾಚರಣೆ ಮಾಡುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, BMRC ಅಲ್ಲಿ ಯಾರ್ಯಾರು ಬೆಂಗಳೂರಿನ ಮೆಟ್ರೋದಲ್ಲಿ ಓಡಾಡ್ತಿರ್ತೀರಾ, ಸೊ ಅವರಿಗೆಲ್ಲ ಕಡೆ ನಮ್ಮ ಮೆಟ್ರೋ BMRCL ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಅದನ್ನ ನೀವು ನೋಡಿದ್ರಿ ಅಂದ್ರೆ ಈ ಉತ್ತರಕ್ಕೆ ಸರಿಯಾದ ಉತ್ತರನ ಮಾಡಬಹುದಿತ್ತು. ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇನ್ಯಾವುದು ನೋಡ್ಲಿಕ್ಕೆ ಹೋಗಬೇಡಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಸೊ ಈ ಶ್ರಮ್ ಪೋರ್ಟಲ್ ಯಾರಿಗೆ ಸಂಬಂಧಿಸಿದ್ದು? ಇದು ಕಳೆದ 4-5 ತಿಂಗಳ ಹಿಂದೆ ಇದು ಪೇಪರ್ ಅಲ್ಲಿ ಬಹಳ ಬಂದಿತ್ತು. ಸೊ ಈ ಶ್ರಮ್ ಪೋರ್ಟಲ್ ಅಸಂಘಟಿತ ಕಾರ್ಮಿಕರು ಅಂತ ಏನಿರ್ತಾರೆ, ಸೊ ಅಸಂಘಟಿತ ಕಾರ್ಮಿಕರು ಅಂತ ಏನಿರ್ತಾರೆ ಅವರಿಗಂತ ಮಾಡಿದಂತಹ ಈ ಶ್ರಮ್ ಪೋರ್ಟಲ್ ಇದಾಗಿದೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಯೋಜನೆಯನ್ನ ಯಾವ ವರ್ಷ ಪ್ರಾರಂಭಿಸಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 2000ದಿಂದ 2001 ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಸಿಲಿಕಾನ್ ಸಿಟಿ ಎಂದು ಯಾರಿಗೆ ಕರೆಯಲ್ಪಡುವ ಕರ್ನಾಟಕ ನಗರ ಯಾವುದು? ಸೊ ನೀವೆಲ್ಲರೂ ನೋಡಿರ್ತೀರಾ, ಡೈಲಿ ನ್ಯೂಸ್ ನೋಡ್ತಾ ನಮ್ಮ ಸಿಲಿಕಾನ್ ಸಿಟಿ ಅಂತಾನೆ ಹೇಳ್ತಿರ್ತಾರೆ. ಸೊ ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ. ಸೊ ಸಿಲಿಕಾನ್ ಸಿಟಿ, IT ಹಬ್, ಈ ರೀತಿಯಾದಂತಹ ಮಾತನ್ನ ನಾವು ಬೆಂಗಳೂರು ನಗರಕ್ಕೆ ಹೇಳ್ತೇವೆ. ಈಗ ನೋಡಿ, ಇನ್ನೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿಯು ಅಕ್ರಮ ಬಂಧನವಾದಾಗ ಈ ಕೆಳಗಿನ ಯಾವ ರಿಟ್ ಅನ್ನು ನ್ಯಾಯಾಲಯ ಹೊರಡಿಸುತ್ತೆ ಅಂದ್ರೆ ಹಬಿಯಸ್ ಕಾರ್ಪಸ್. ನೀವು ಪಾಲಿಟಿಯನ್ನು ಓದಿದ್ರೆ ಇದಕ್ಕೆ ನೇರವಾಗಿ ಉತ್ತರವನ್ನು ಮಾಡಬಹುದಿತ್ತು. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2022 ಸಂಸತ್ತು ಯಾವ ತಿದ್ದುಪಡಿ ಮೂಲಕ ಪಾಸು ಮಾಡಿತ್ತು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010 ಅಲ್ಲಿಂದ ನಡೆದಂತಹ ತಿದ್ದುಪಡಿ ಮಾಡುವ ಮೂಲಕ ಪಾಸು ಮಾಡಿತ್ತು ಅಂತ ಹೇಳ್ಬಿಟ್ಟು. ಸೊ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನಲ್ಲಿ ಯಾವುದು ಗ್ರಾಮ ಸಭೆಯ ಕಾರ್ಯವಲ್ಲ? ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು, ಗ್ರಾಮ ಪಂಚಾಯತ್ ವಾರ್ಷಿಕ ಲೆಕ್ಕ ಪರಿಶೋಧನೆ ವರದಿಯನ್ನು ಪರಿಶೀಲಿಸುವುದು, ಗ್ರಾಮಗಳ ಆಗಬೇಕಾಗಿರುವ ಅಭಿವೃದ್ಧಿ ಕಾಮಗಾರಿ ಪಟ್ಟಿ ಮಾಡುವುದು ಮತ್ತು ಕಾರ್ಯಕ್ರಮ ರೂಪಿಸುವುದು, ವ್ಯಾಜ್ಯಗಳನ್ನ ಇತ್ಯರ್ಥಪಡಿಸಿ ಗ್ರಾಮೀಣರಿಗೆ ನ್ಯಾಯವನ್ನು ಒದಗಿಸುವುದು. ಸೊ ಇದಲ್ಲ, ಇವು 3 ಕೂಡ ಹೌದು, ಗ್ರಾಮ ಪಂಚಾಯತಿಯ ಕಾರ್ಯ ಆಗಿರುತ್ತೆ. ಇದು 4ನೇದಲ್ಲ. ಸೊ 1, 2, 3 ಸರಿಯಾದ ಉತ್ತರ. 1, 2, 3 ಸರಿ ಇದೆ, 4ನೇ ತಪ್ಪಿದೆ. ಇಲ್ಲಿ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಸೊ ಈ 4ನೇ ಮಾತ್ರ ಕಾರ್ಯವಲ್ಲ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ, 4 ಓನ್ಲಿ. ನೋಡಿ, ಇನ್ನೆಲ್ಲ ನೇರ ಪ್ರಶ್ನೆ ಇದೆ. ಆಧುನಿಕ ಕಾನೂನಿನ ಶಿಕ್ಷಣ ಪಿತ ಯಾರು ಅಂದ್ರೆ ಮಾಡರ್ನ್ ಲೀಗಲ್ ಎಜುಕೇಶನ್, ಫಾದರ್ ಆಫ್ ಮಾಡರ್ನ್ ಲೀಗಲ್ ಎಜುಕೇಶನ್ ಅಂತ NR ಮಾಧವ್ ಮೆನನ್ ಅವರಿಗೆ ಕರಿತೀವಿ. ಇವರು ಇಂಡಿಯನ್ ಸಿವಿಲ್ ಸರ್ವೆಂಟ್. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಶ ಗ್ರಾಮೀಣ ಎಂದರೇನು? ದಶ ಗ್ರಾಮೀಣ ಅಂದರೆ 10 ಗ್ರಾಮಗಳ ಮುಖ್ಯಸ್ಥ ಅಂತ ಅರ್ಥ ಬರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಕ್ರೋನಿಮ್ ಮತ್ತೆ ಅಬ್ರಿವೇಷನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ನೀತಿ ಆಯೋಗದ ವಿಸ್ತರಿಸಿ ಬರೀರಿ ಅಂತ. ಸರಿಯಾದ ಉತ್ತರ ಬಂದು ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ ನೀತಿ ಅಂದ್ರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ. ಕೆಳಗಿನ ಸಂವಿಧಾನದ ಯಾವ ವಿಧಿಯು ಭಾರತದ ಉಪರಾಷ್ಟ್ರ ಚುನಾವಣೆಗೆ ಸಂಬಂಧಿಸಿದೆ? ಆರ್ಟಿಕಲ್ 66. ಆರ್ಟಿಕಲ್ 66 ಬಂದು ನಾವು ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಅಂತ ಏನ್ ಕರಿತೀವಿ, ಸೊ ಅವ್ರಿಗೆ ಸಂಬಂಧಿಸಿದೆ. ಇದು ಕೂಡ ಪಾಲಿಟಿಲ್ ಓದಿದ್ರೆ ಇದು ನೇರ ಪ್ರಶ್ನೆ ಆಗಿತ್ತು.
ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನ ಡ್ಯಾಶ್ ಶಿಫಾರಸಿನಂತೆ ಸಂವಿಧಾನದಲ್ಲಿ ಸೇರಿಸಲಾಯಿತು. ಅಂದ್ರೆ ಆ ಮೂಲಭೂತ ಕರ್ತವ್ಯಗಳು ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಯಾರ ಶಿಫಾರಸಿನ ಮೇಲೆ ಸಂವಿಧಾನದಲ್ಲಿ ಸೇರಿಸಲಾಯಿತು ಅಂತ ಹೇಳ್ಬಿಟ್ಟು, ಇದು ಕೂಡ ನೇರವಾದ ಪ್ರಶ್ನೆ. ಯಾರು ಕ್ವಾಲಿಟಿ ಓದಿರ್ತೀರಾ ಗೊತ್ತಿರುತ್ತೆ. ಸ್ವರ್ಣ ಸಿಂಗ್ ಸಮಿತಿಯಿಂದ ನೇರವಾಗಿ ಶಿಫಾರಸಿನಲ್ಲಿ ಇದನ್ನ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಮಣಿ ಮೆಕ್ಕಲೈ ಬರೆದವರಾರು ಅಂತ ನೋಡಿ. ಇದು ಬಹಳ ಒಂದು ನೇರವಾದ ಪ್ರಶ್ನೆ, ಆದ್ರೆ ಎಲ್ಲರೂ ಸಂಗಮನ್ನ ಅಂದ್ರೆ ಇಗ್ನೋರ್ ಮಾಡಿರ್ತಾರೆ. ನಿಮಗೆಲ್ಲರಿಗೂ ಶಿಲಪ್ಪದಿಕಾರಂ ಬಗ್ಗೆ ಗೊತ್ತಿರುತ್ತೆ. ಕರ್ನಾಟಕ ಪದದ ಮೊದಲ ಕರ್ನಾಟಕ ಅಂತ ಹೇಳ್ಬಿಟ್ಟು ಶಿಲಾಪದಿಕಾರಂ ಅಲ್ಲಿ ಉಲ್ಲೇಖ ಆಗಿತ್ತು. ಸೊ ಆ ಶಿಲಾಪದಿಕಾರಂ ಒಂದು ಲವ್ ಸ್ಟೋರಿ ಆಗಿದೆ. ಸೊ ವಿಲಂಗ ಒಡಿಗಲ್ ಬರೆದಿರುವಂತದ್ದು ಶಿಲಾಪದಿಕಾರಂ. ಸೊ ಇದರ ಸೀಕ್ವೆಲ್ ಅಂತಾನೆ ಹೇಳಬಹುದಾದಂತಹ ಮಣಿ ಮೆಕ್ಕಲೈ ಸತ್ತನಾರ್ ಅನ್ನೋರು ಬರೀತಾರೆ. ಸೊ ಇದು ಸಂಗಮ ಓದೋರಿಗೆ ಇದು ನೇರವಾಗಿ ಉತ್ತರ ಗೊತ್ತಿರುತ್ತೆ. ಸೊ ಸತ್ತನಾರ್ ಇದಕ್ಕೆ ಸರಿಯಾದ ಉತ್ತರ. ಈ ಮಣಿ ಮೆಕ್ಕಲೈಗೆ ಆಂಟಿ ಲವ್ ಸ್ಟೋರಿ ಅಂತ ಕರೀತಾರೆ. ಇದು ಶಿಲಾಪದಿಕಾರಂನ ಸೀಕ್ವೆಲ್ ಆಗಿರುತ್ತೆ, ಅಂದ್ರೆ ಅದರ ಮುಂದುವರೆದ ಭಾಗ ಆಗಿರುತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಲೋಹಗಳಲ್ಲಿ ಯಾವುದನ್ನು ಶೇರ್ ಶಾ ತನ್ನ ಕರೆನ್ಸಿಗೆ ಬಳಸಲಿಲ್ಲ? ನೋಡಿ, ಈ ರೀತಿಯಾದಂತಹ ಇತಿಹಾಸ ಪ್ರಶ್ನೆ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂತಂದ್ರೆ ನೀವು ಶೇರ್ ಶಾ ಬಗ್ಗೆ ಓದಿರ್ತೀರಾ, ಅವ್ರು ತಂದಂತಹ ಕರೆನ್ಸಿಯನ್ನ ನೋಡಿರ್ತೀರಾ, ಆದ್ರೆ ಇಲ್ಲಿ ಯಾವ್ದು ಬಳಸಿಲ್ಲ ಅಂತ ಕೇಳ್ತಾ ಇದ್ದಾರೆ. ಬೆಳ್ಳಿ, ತಾಮ್ರ, ಹಿತ್ತಾಳೆ, ಚಿನ್ನ. ಸರಿ, ನೇರವಾಗಿ ಹೇಳ್ಬೋದು ಹಿತ್ತಾಳೆ. ಸೊ ಹಿತ್ತಾಳೆ ಅಂದ್ರೆ ಬ್ರಾಸ್ ಕಾಯಿನ್ಸ್ ಅನ್ನ ಮಾಡಿಲ್ಲ ಶೇರ್ ಶಾ ಅವರು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ, ಅಲೈ ದರ್ವಾಜಾನ ನಿರ್ಮಿಸಿದ ಸುಲ್ತಾನ್ ಯಾರು? ಅಲೌದ್ದೀನ್ ಖಿಲ್ಜಿ. ಇದು ಕೂಡ ನೇರವಾದ ಪ್ರಶ್ನೆ. ಯಾರ್ಯಾರು ಇತಿಹಾಸ ಓದಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಕಟ್ಟಡಗಳು, ನೀವು ಏನು ಇತಿಹಾಸನ ಓದ್ತೀರಾ ಬರೀ ಪೊಲಿಟಿಕಲ್ ಹಿಸ್ಟ್ರಿ ಅಷ್ಟೇ ಓದೋದಲ್ಲ. ಸೊ ಅದನ್ನ ಬಿಟ್ಟು ನಿಮಗೆ ಸೊಸೈಟಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ನಿಮಗೆ ಆರ್ಕಿಟೆಕ್ಚರ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಲಿಟರೇಚರ್ ಆಗಿರ್ಬೋದು, ಈ ರೀತಿಯಾದಂತಹ ನೆಕ್ಸ್ಟ್ ಪೊಲಿಟಿಕಲ್ ಹಿಸ್ಟ್ರಿ ಬಿಟ್ಟು ಇದೆಲ್ಲ ವಿಚಾರಗಳನ್ನ ನೀವು ಇತಿಹಾಸದಲ್ಲಿ ಓದ್ಬೇಕಾಗತ್ತೆ. ಸೊ ಅವಾಗ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ನೀಡಬಹುದು. ಸೊ ಮುಂದಿನ ಪ್ರಶ್ನೆ ನೋಡಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ DDU-GKY ಅಂತ ಏನ್ ಕರಿತೀವಿ, ಇದು ಘೋಷಣೆಯಾಗಿದ್ದು ಯಾವಾಗ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, 25 ಸೆಪ್ಟೆಂಬರ್ 2014 ಇದು ಘೋಷಣೆ ಆಗಿತ್ತು. ಸೊ ಇದು ಕೂಡ ನೇರವಾದ ಪ್ರಶ್ನೆ ಇತ್ತು. ಸ್ಕೀಮ್ ಗಳ ಬಗ್ಗೆ ನಿಮಗೆ ಮಾಹಿತಿ ಇತ್ತು ಅಂದ್ರೆ ನೀವು ಮಾಡಬಹುದು. ಇನ್ನು ನೋಡಿ, ಸಂಗಮ್ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಮೊದಲ ಸಂಗಮ್ನ ಅಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗೊತ್ತಿರುತ್ತೆ, ಅಗಸ್ತ್ಯ ಮೊದಲನೇ ಸಂಗಮ್ನ ಅಧ್ಯಕ್ಷರಾಗಿರ್ತಾರೆ. ಸೊ 2 ಕೌನ್ಸಿಲ್ ಆಗುತ್ತೆ, ಸಂಗಮ್ 1, ಸಂಗಮ್ 2 ಕೌನ್ಸಿಲ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಅತಿ ಹೆಚ್ಚು ನಾವು ರಿಟರ್ನ್ ಏನ್ ಮೆಟೀರಿಯಲ್ ಇದೆ ಅದನ್ನ ಕಳ್ಕೊಂಡಿದೀವಿ. ಕೇವಲ 1-2 ಮೆಟೀರಿಯಲ್ ಅಷ್ಟೇ ನಮಗೆ ಸಿಕ್ಕಿದೆ ಸಂಗಮ್ನಲ್ಲಿ. ಸೊ ಸಂಗಮ್ ಸಾಹಿತ್ಯ ಬಹಳ ಪ್ರಮುಖವಾಗಿದ್ದು ನಮಗೆ ದಕ್ಷಿಣ ಭಾರತ ಇತಿಹಾಸ ಆಗಿರ್ಬೋದು ಅಥವಾ ನಮಗೆ ಅಶೋಕನ ಒಂದಿಷ್ಟು ಇತಿಹಾಸದ ಬಗ್ಗೆ ಕೂಡ ನಮಗೆ ಸಂಗಮ್ನಲ್ಲಿ ಮಾಹಿತಿ ಸಿಗುತ್ತೆ. ಇನ್ನು ರಿಯಲ್ ಇಂಡಿಯಾ ಲಿವ್ಸ್ ಇನ್ ಇಟ್ಸ್ ವಿಲೇಜಸ್ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ ಅವರು. ಇದು ಕೂಡ ನೇರವಾದ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, ಆಧುನಿಕ ಭಾರತದ ಪುನರ್ಜೀವನದ ಪಿತಾಮಹ ಅಂದ್ರೆ ಇದು ನಿಮಗೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಇದು ಸುಲಭವಾಗಿ ಗೊತ್ತಾಗೋದು. ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ರೆನೆಸಾನ್ಸ್ ಅಂತ ಹೇಳ್ಬಿಟ್ಟು ರಾಜಾ ರಾಮ್ ಮೋಹನ್ ರಾಯ್ ಅಂತ ಕರೀತಾರೆ. ಸೊ ಈ ರಾಜ ಅನ್ನೋದೇನಿದೆ ಇದು ಬಿರುದಾಗಿರುತ್ತೆ. ಅವರ ಹೆಸರು ರಾಮ ಮೋಹನ್ ರಾಯ್. ರಾಜ ಅಂತ ಹೇಳ್ಬಿಟ್ಟು ಮೊಘಲ್ನ ದೊರೆ ಅಕ್ಬರ್ II ಅವರಿಗೆ ನೀಡಿರ್ತಾರೆ. ಸೊ ರಾಜಾ ರಾಮ್ ಮೋಹನ್ ರಾಯ್ ಅವರು ಏನಿದ್ದಾರೆ ಇವರಿಗೆ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ರೆನೆಸಾನ್ಸ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಇದು ಕೂಡ ನೇರವಾದ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇತಿಹಾಸದ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಸುಲಭವಾಗಿ ಬಂದಿದೆ. ಇನ್ನು ಗುರು ಅಂಗದ್ರ ಶಿಷ್ಯ ಮತ್ತೆ ಉತ್ತಾರಿಕತೆ ಆಗಿದ್ದವರು ಬಂದು ಅಮರ್ ದಾಸ್. ನಿಮ್ಗೆ ಸಿಖ್ ಗುರುಗಳೇನಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಬಹುದು. ಗುರು ಅಂಗದ್ ನಂತರ ಬಂದಂತ ಅಮರ್ ದಾಸ್ ಇವರು 3ನೇ ಸಿಖ್ ಗುರು ಆಗಿರ್ತಾರೆ. ಸೊ ನಿಮ್ಗೆ ಗುರು ತೇಜ್ ಬಹದ್ದೂರ್ ಕೊನೆಯ 2ನೇ ಗುರು ಆಗಿರ್ತಾರೆ. ನಂತರ ಬಂದಂತಹ ಗುರು ಗೋವಿಂದ್ ಸಿಂಗ್ ನಿಮಗೆ ಗೊತ್ತಿರುತ್ತೆ, ಕಲ್ಸಾ ಅನ್ನೋ ಕಮ್ಯುನಿಟಿಯನ್ನ ಮಾಡಿರ್ತಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ ಸಿಖ್ ಬಗ್ಗೆ ಯಾರು ಓದಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಓದ್ಕೋಬಹುದು. ಸಿಖ್ ಗುರುಗಳ ಬಗ್ಗೆ ಅಮರ್ ದಾಸ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿನ ಮ್ಯಾಂಗ್ರೂವ್ ಸಸ್ಯವರ್ಗಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, ಸ್ಟೇಟ್ಮೆಂಟ್ ಟೈಪ್ ಈ ಕ್ವಶನ್ ನೋಡಿದ ತಕ್ಷಣ ಹೆದರ್ಕೊಳ್ಳುವಂತ ಅವಕಾಶ ಇಲ್ಲ. ಸೊ ಯಾಕಂತಂದ್ರೆ ನೀವು ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ನಿಮಗೆ ಸರಿಯಾದ ಉತ್ತರ ಯಾವ್ದಂತ ಗೆಸ್ ಮಾಡಬಹುದಾಗಿರುತ್ತೆ. ನೋಡಿ, ಮ್ಯಾಂಗ್ರೂವ್ ಅರಣ್ಯ ಗಂಗಾ ನದಿ ಪ್ರಮುಖ ಮುಖಜ ಭೂಮಿಯನ್ನ ಕಂಡು ಬರುವವು. ಮ್ಯಾಂಗ್ರೂವ್ ಮರಗಳು ಬೇರುಗಳಲ್ಲಿ ನೀರಿನಲ್ಲಿ ತೇಲುತ್ತವೆ. ಮ್ಯಾಂಗ್ರೂವ್ ಅರಣ್ಯವು 54 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 2017ಕ್ಕಿಂತ ಹೆಚ್ಚು ವರ್ಷಕ್ಕಿಂತ ಅಧಿಕವಾಗಿ ವಿಸ್ತಾರಗೊಂಡಿದೆ. ಮ್ಯಾಂಗ್ರೂವ್ ಅರಣ್ಯಗಳು ಮರಗಳು ಸಮುದ್ರದ ಕಡೆಗೆ ಬಾಗಿರುತ್ತವೆ. ನೋಡಿ, ಮ್ಯಾಂಗ್ರೂವ್ ಫಾರೆಸ್ಟ್ ನಿಮಗೆ 4 ತರ ಕಾಡುಗಳು ಬರುತ್ತೆ. ಡೆಸಿಡಿಯಸ್ ಆಗಿರ್ಬೋದು ಅಥವಾ ಕಾನಿಫೆರಸ್ ಆಗಿರ್ಬೋದು, ಈ ರೀತಿ ಹಲವಾರು ರೀತಿ ಫಾರೆಸ್ಟ್ ಗಳು ಬರುತ್ತೆ. ಇದರಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಗಳ ಬಗ್ಗೆ ಸ್ಟೇಟ್ಮೆಂಟ್ ಕೇಳಲಾಗ್ತಾ ಇದೆ. ಸೊ 4 ಸ್ಟೇಟ್ಮೆಂಟ್
4 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಇವುಗಳಲ್ಲಿ ಎಲ್ಲವೂ. ಯಾವ ಅವಧಿಯು ಲಕ್ಷಾಂತರ ಭಾರತೀಯರನ್ನ ಮಾರಿಷಸ್ ಕೆರೆಬಿಯನ್ ದ್ವೀಪಗಳಿಗೆ ಕಳುಹಿಸಲಾಯಿತು? ಸೊ ಯಾವ ಅವಧಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ವಸಾಹತುಶಾಹಿ ಅವಧಿ. ನಮ್ಮಲ್ಲಿ ಏನು ಬ್ರಿಟಿಷ್ ಅವರ ವಸಾಹತುಶಾಹಿ ಅಧಿಕಾರ ಇತ್ತು, ಆ ಅವಧಿಯಲ್ಲೇ ಭಾರತೀಯರನ್ನ ಮಾರಿಷಸ್ ಮತ್ತೆ ಕೆರೆಬಿಯನ್ ದ್ವೀಪಗಳಿಗೆ ಸ್ಲೇವ್ ಟ್ರೇಡ್ ಮುಖಾಂತರ ಕಳಿಸಲಾಗಿತ್ತು. ಸೊ ಇದು ಕೂಡ ನೇರವಾದ ಪ್ರಶ್ನೆ ಇತ್ತು ನೋಡಿ. ಇದು ಕೂಡ ಬಹಳ ಸುಲಭವಾದ ಪ್ರಶ್ನೆ. ಕರ್ನಾಟಕದ ಮೊದಲ ಸಿನಿಮಾ ಯಾವುದು? ಸತಿ ಸುಲೋಚನಾ. ಸರಿಯಾದ ಉತ್ತರ 1934ರಲ್ಲಿ ಇದು ರಿಲೀಸ್ ಆಗಿತ್ತು. ಎಲ್ಲರೂ ಕನ್ಫ್ಯೂಸ್ ಆಗಿ ಸತ್ಯ ಹರಿಶ್ಚಂದ್ರಕ್ಕೆ ಹಾಕ್ತಾರೆ, ಇದಲ್ಲ ಸತಿ ಸುಲೋಚನಾ. ಸತಿ ಸುಲೋಚನಾ ಸರಿಯಾದ ಉತ್ತರ ಏಕೆ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೇಘ ಸ್ಫೋಟ ಕುರಿತು ತಪ್ಪಾದ ಹೇಳಿಕೆಯನ್ನ ಪರಿಗಣಿಸಿ. ಕ್ಲೌಡ್ ಬರ್ಸ್ಟ್ ಅಂತ ಏನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ನೀಡಿದ್ದಾರೆ. ಸೊ ಇದರಲ್ಲಿ ತಪ್ಪಾದದನ್ನ ಗುರುತಿಸಬೇಕು. ಇದು ಅಲ್ಪಾವಧಿ ಸಂಭವಿಸುವ ವಿಪರೀತ ಪ್ರಮಾಣದ ಮಳೆಯನ್ನ ಸೂಚಿಸುತ್ತದೆ. ಕೆಲವು ಬಾರಿ ಆಲಿಕಲ್ಲು ಮತ್ತು ಗುಡುಗು ಸಹಿತವಾಗಿರುತ್ತೆ. ಸೊ ಇದು ಸರಿಯಾಗಿದೆ. ಅಂದಾಜು 20ರಿಂದ 30 ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶದಲ್ಲಿ ಗಂಟೆಗೆ 100 ಮಿಲಿಮೀಟರ್ ಮೀರಿದ ಅನಿರೀಕ್ಷಿತ ಮಳೆ ಎಂದು IMD ವ್ಯಾಖ್ಯಾನಿಸುತ್ತದೆ. ಇದು ಕೂಡ ಸರಿ. ಇವು ಮುಖ್ಯವಾಗಿ ಭೂಪ್ರದೇಶ ಹಾಗೂ ಎತ್ತರದ ಕಾರಣದಿಂದ ಪರ್ವತ ವಲಯದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ. ಇದು ಕೂಡ ಸರಿ. ಆದರೆ ಇದು ಅಧಿಕ ಉಷ್ಣಾಂಶ ಮತ್ತು ಸಮಗ್ರ ಆರ್ದ್ರತೆಯ ಕಾರಣದಿಂದಾಗಿ ಉಂಟಾಗತ್ತೆ. ಇದು ಸರಿಯಲ್ಲ. ಸೊ ತಪ್ಪಾದದನ್ನ ಗುರುಸೋದಾದ್ರೆ ಸಿ ಮಾತ್ರ ತಪ್ಪಾಗಿದೆ. ಸೊ ಆಪ್ಷನ್ ಎ ಸಿ ಮಾತ್ರ ತಪ್ಪಾಗಿದೆ, ಸರಿಯಾದ ಉತ್ತರ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಭಾರತದ ಯಾವ ರಾಜ್ಯವು ರ್ಯಾಡ್ಕ್ಲಿಫ್ ಗಡಿರೇಖೆಯನ್ನು ಹೊಂದಿರೋದಿಲ್ಲ? ನೋಡಿ, ಯಾರ್ಯಾರು ಜಿಯೋಗ್ರಫಿನ ಓದಿರ್ತೀರಾ, ಪೊಲಿಟಿಕಲ್ ಜಿಯೋಗ್ರಫಿ ಮ್ಯಾಪ್ ಅನ್ನು ನೋಡಿರ್ತೀರಾ, ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ರ್ಯಾಡ್ಕ್ಲಿಫ್ ಲೈನ್ ಏನಿದೆ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅನ್ನ ಸೂಚಿಸುತ್ತೆ. ಸೊ ಇದರಲ್ಲಿ ಹರಿಯಾಣ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ಹರಿಯಾಣ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಸೂಕ್ತ, ಸುಲಭವಾಗಿ ಕಂಡುಹಿಡಿಯಬಹುದು. ಆದ್ರೆ ನಿಮಗೆ ಮ್ಯಾಪ್ ನಿಮಗೆ ತಲೆಯಲ್ಲಿ ಇರಬೇಕಾಗತ್ತೆ. ಸೊ ನಿಮಗೆ ಯಾವುದೇ ಪರೀಕ್ಷೆಗೆ ಮ್ಯಾಪ್ ಆಧಾರಿತ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಸ್ಟೇಟ್ಗೆ ಯಾವ ಸ್ಟೇಟ್ಗಳು ಸುತ್ತಮುತ್ತಲಿದೆ, ಎಷ್ಟು ರಾಜ್ಯಗಳು ಸುತ್ತಮುತ್ತಲಿದೆ, ಎಷ್ಟು ದೇಶಗಳು ಸುತ್ತಮುತ್ತಲಿದೆ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಕೇಳಲಾಗುತ್ತೆ. ಸೊ ಇದು ಕೂಡ ಒಂದು ರೀತಿ ಅದೇ ರೀತಿಯಾದಂತಹ ಪ್ರಶ್ನೆ. ಪ್ರಶ್ನೆ ನೋಡೋಣ. ಭಾರತದಲ್ಲಿ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಹವಾಮಾನ ಪರಿಸ್ಥಿತಿ ಕೆಳಕಂಡಂತಿದೆ. ಉತ್ತರ ಭಾರತ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ವಾಯುವಿನ ಒತ್ತಡ ಹೆಚ್ಚಾಗಿರುತ್ತೆ. ದಕ್ಷಿಣ ಗೋಳಾರ್ಧದಲ್ಲಿ ಮಕರ ಸಂಕ್ರಾಂತಿಯ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿರುತ್ತದೆ. ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ಏನಿದೆ, ಈ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇದು ಕ್ಯಾಪ್ರಿಕಾರ್ನ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮೇಲೆ ಸನ್ ರೇಸು ವರ್ಟಿಕಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡನೇ ಸ್ಟೇಟ್ಮೆಂಟ್ ಹೇಳ್ತಿದೆ. ಇದು ಸರಿಯಾಗಿದೆ. ಸೊ ಎರಡು ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜೆಟ್ ಸ್ಟ್ರೀಮ್ ಎಂದರೆ? ಸೊ ನೋಡಿ, ಇದನ್ನ ಅಧಿಕೃತ ಕೀ ಆನ್ಸರ್ ಅಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಮಾನದ ಹೆಸರು ಅಂತ ಕೊಟ್ಟಿದ್ದಾರೆ, ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದು ಅತಿ ಎತ್ತರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ, ವೆಸ್ಟ್ ಇಂದ ಈಸ್ಟ್ ಗೆ ಬೀಳುವಂತಹ ಒಂದು ಬೀಸುವಂತ ಅತ್ಯಂತ ಸ್ಟ್ರಾಂಗ್ ವಿಂಡ್, ಏರ್ ಕರೆಂಟ್ ಅಂತ ಕರಿತೀವಿ. ಏರ್ ಕರೆಂಟ್ ಜಾಸ್ತಿ ಇರುವಂತಹ ವೆಸ್ಟ್ ಇಂದ ಈಸ್ಟ್ ಗೆ ಹೋಗುವಂತಹ ಗಾಳಿ, ಬಲವಾದ ಗಾಳಿಗೆ ನಾವು ಜೆಟ್ ಸ್ಟ್ರೀಮ್ ಅಂತ ಕರಿತೇವೆ. ಸೊ ಇದು ಆಪ್ಷನ್ ಎ ಸರಿಯಾಗಿರುತ್ತೆ, ಒಂದು ವಿಮಾನದ ಹೆಸರು ಅಲ್ಲ. ಸೊ ಇದು ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2022ರಲ್ಲಿ ಸೂರ್ಯನನ್ನ ಕುರಿತು ಅಧ್ಯಯನ ಮಾಡಲು ಇಸ್ರೋ ಯಾವ ಯೋಜನೆಯನ್ನ ಪ್ರಾರಂಭಿಸಿತು? ಸೊ ಪಾರ್ಕರ್ ಸೋಲಾರ್ ಪ್ರೋಬ್, ಕೊರೋನಾ ಫೋಟಾನ್ ಸೋಲಾರ್ ಆಬ್ರಿವೇಟರಿ, ಶಿನ್ಜೋ 14, ಆದಿತ್ಯ L1 ಮಿಷನ್. ಇದಕ್ಕೆ ನಿಮ್ಗೆ ಇತಿಹಾಸ ಗೊತ್ತಿತ್ತು ಅಥವಾ ನಮಗೆ ನಮ್ಮ ಭಾರತೀಯ ಹೆಸರುಗಳು ಗೊತ್ತಿತ್ತು ಅಂದ್ರೆ ಆದಿತ್ಯ L1 ಮಿಷನ್ ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ. 2011ರ ಜನಗಣತಿಯಂತೆ ನಾಗಾಲ್ಯಾಂಡ್ ರಾಜ್ಯವು ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆ ದರವನ್ನು ದಾಖಲಿಸಿದೆ. 2011ರ ಜನಗಣತಿ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಲಿಂಗ ತಾರತಮ್ಯ ಕಂಡು ಬಂದಿದೆ. 2011ರ ಜನಗಣತಿ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ. ಅನಕ್ಷರತೆ, ಶಾಲೆ ಬಿಟ್ಟವರು, ಚಿಕ್ಕ ವಯಸ್ಸಿನಲ್ಲೇ ಮದುವೆ, ಮಾದಕ ವ್ಯಸನ, ಮದ್ಯಪಾನ, ಹದಿಹರೆಯದವರಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಸವಾಲುಗಳಿವೆ. ಸೊ ಈ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ.
ಪಟ್ಟಿ 1 ಪಟ್ಟಿ 2 ಸರಿಯಾಗಿ ಹೊಂದಿಸಿ. ಬೈಸಿಕಲ್ ಕೈಗಾರಿಕೆ, ರೇಷ್ಮೆ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ ಕೈಗಾರಿಕೆ, ಹಡಗು ನಿರ್ಮಾಣ. ಸೊ 3 4 1 2 ಇದಕ್ಕೆ ಸರಿಯಾದ ಉತ್ತರ. ಸೊ ಬೈಸಿಕಲ್ ಕೈಗಾರಿಕೆ ಅಂದ್ರೆ ಲುಧಿಯಾನದಲ್ಲಿದೆ, ರೇಷ್ಮೆ ಕೈಗಾರಿಕೆ ನಿಮಗೆ ಮೈಸೂರಿನಲ್ಲಿದೆ, ಇನ್ನು ರಾಸಾಯನಿಕ ಗೊಬ್ಬರ ಕೈಗಾರಿಕೆ ನಿಮಗೆ ಅಗೋಲಾದಲ್ಲಿದೆ, ಹಡಗು ನಿರ್ಮಾಣ ಕೈಗಾರಿಕೆ ಕೊಚ್ಚಿನಲ್ಲಿದೆ. ಸೊ ನಿಮಗೆ ಒಂದು ಮೈಸೂರು ಮತ್ತೆ ಕೊಚ್ಚಿನ ನೀವು ಸೂಕ್ತವಾಗಿ ಗೆಸ್ ಮಾಡಬಹುದಾಗಿರುತ್ತೆ. ಸೊ 3 4 1 2 ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕಾಗಿ ಈ ಮಂಡಳಿಯನ್ನು ಸ್ಥಾಪಿಸಲಾಗಿತ್ತು. ನಮಗೆ HK ಏನಿದೆ, ಸೊ HK ಯಾವ ಮಂಡಳಿಯನ್ನು ಸ್ಥಾಪಿಸಲಾಗಿತ್ತು? ಗವರ್ನರ್ ಆದೇಶ, ರಾಜ್ಯ ವಿಧಾನಸಭಾ ಮಸೂದೆ, ಸಾಂವಿಧಾನಿಕ ತಿದ್ದುಪಡಿ ಮಸೂದೆ, ರಾಜ್ಯ ವಿಧಾನಸಭೆ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರ ಅವಧಿ. ನಿಮಗೆ KPSC ಏನಿದೆ, ಸೊ KPSC ಅತಿ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷ ಇರುತ್ತೆ ಅಂದ್ರೆ 6 ವರ್ಷಗಳಿರುತ್ತೆ. ಸೊ ಇದು ಕೂಡ ನೇರವಾದ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ ನೋಡೋಣ. ಯಾವ ನಗರದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ? ಯಾವ ನಗರದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಲಾಗಿದೆ ಅಂದ್ರೆ ಆಪ್ಷನ್ ಸಿ, ಹೈದರಾಬಾದ್. ಇದು ಕೂಡ ನಿಮಗೆ ನೇರವಾಗಿ ಕೇಳಲಾಗಿತ್ತು. ನೋಡಿ, ಈ ಪ್ರಶ್ನೆ ಬಹಳ ಕಷ್ಟಕರ ಅಥವಾ ಕ್ಲಿಷ್ಟಕರ ಆಗಿತ್ತು. ಯಾಕಂತಂದ್ರೆ ನಿಮಗೆ ಇದ್ರ ಬಗ್ಗೆ ನೀವು ಓದಿರೋದಿಲ್ಲ. ಸೊ ಮಧ್ಯಕಾಲೀನ ಆರ್ಥಿಕ ಆಡಳಿತದಲ್ಲಿ ತಲೆಬಂಧದ ಸುಂಕ ಯಾವ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡಿ, ನಿಮ್ಗೆ ಗೊತ್ತಿರುವುದು ನಮ್ಮ ಕರ್ನಾಟಕ ಇತಿಹಾಸವನ್ನು ನೀವು ನೋಡ್ತಾ ಇದ್ರೆ ಈ ರೀತಿಯಾದಂತಹ ಸುಂಕಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ. ಯಾವ ರೀತಿ ವರಮಾನ ಬರ್ತಿತ್ತು ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಪಣ್ಣೇಯ ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯ ಗೂಡ್ಸ್ ಮೇಲೆ ಅಂದ್ರೆ ಅಂತ ಕದಂಬರ ಕಾಲದಲ್ಲಿ ಇತ್ತು. ಇನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಮಗೆ ಗಿಲ್ಡ್ ಸಿಸ್ಟಮ್ ಅಥವಾ ನಾವು ಶ್ರೇಣಿ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಅದು ಬಹಳ ಪ್ರಖ್ಯಾತಿಯಾಗಿ ಈ ಮಾರ್ಕೆಟಿಂಗ್ ಗೂಡ್ಸ್ ಮೇಲೆ ಹೆಚ್ಚು ಸುಂಕಗಳನ್ನ ಮಾಡ್ಲಿಕ್ಕೆ ಬಂತು. ಸೊ ಈ ಮಧ್ಯಕಾಲೀನ ಆರ್ಥಿಕ ಆಡಳಿತದಲ್ಲಿ ಕೇಳಲಾಗ್ತದೆ ಅಂದ್ರೆ ಮಿಡಿವಲ್ ಟೈಮ್ಸ್ ಅಲ್ಲಿ ಯಾವುದು ಈ ತಲಬಂಧದ ಸುಂಕ ಅಂದ್ರೆ ಮಾರುಕಟ್ಟೆ ಸರಕುಗಳ ತೆರಿಗೆ. ಸೊ ಇದು ಬಹಳ ನಿಮಗೆ ನೇರವಾಗಿ ಯಾವುದೇ ಪುಸ್ತಕವನ್ನು ಓದಿದ್ರು ಈ ರೀತಿಯಾದಂತಹ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗೋದಿಲ್ಲ. ಸೊ ಇದು ಮಾರುಕಟ್ಟೆ ಸರಕುಗಳ ತೆರಿಗೆ ಆಗಿರುತ್ತೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ವನ್ಯ ಪ್ರಾಣಿಗಳ ರಕ್ಷಣೆ ಯಾವ್ದ್ರಡಿ ಬರುತ್ತೆ? ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದು ಏಕಕಾಲಿಕ ಪಟ್ಟಿ ಅಥವಾ ಸಂಯುಕ್ತ ಪಟ್ಟಿ ಅಂತ ಕೂಡ ಕರಿತೀವಿ, ಕನ್ಕರೆಂಟ್ ಲಿಸ್ಟ್. ಸೊ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏಕಕಾಲಿಕ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ಕರೆಂಟ್ ಲಿಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಗೈತೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಪೈಕಿ ಯಾವ ಆದಾಯ ವಿಭಾಗವು ಅತಿ ಹೆಚ್ಚು ಜಿಲ್ಲೆಗಳನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಕಲಬುರಗಿ, ಬೆಂಗಳೂರು, ಬೆಳಗಾವಿ ಮತ್ತೆ ಮೈಸೂರು. ಸೊ ಮೈಸೂರಲ್ಲಿ 8 ಡಿವಿಷನ್ಸ್ ಇದೆ, ಬೆಂಗಳೂರಲ್ಲಿ 9 ರೆವೆನ್ಯೂ ಡಿವಿಷನ್ಸ್ ಇದೆ. ಸೊ ಇಲ್ಲಿ ಕೇಳಿರುವಂತದ್ದು ಆದಾಯ ವಿಭಾಗ ಅಂದ್ರೆ ರೆವೆನ್ಯೂ ಡಿವಿಷನ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ 9 ಡಿವಿಷನ್ ಇರೋದು ಬೆಂಗಳೂರು ಅತಿ ಹೆಚ್ಚಿರೋದು. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಕರ್ನಾಟಕದ ರಾಜ್ಯವನ್ನ ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ನೋಡಿ, ಇವಾಗ ಕೇಳ್ತಾ ಇದೆ ಕರ್ನಾಟಕ ಸ್ಟೇಟ್ ಅನ್ನು ಎಷ್ಟು ರೆವೆನ್ಯೂ ಡಿವಿಷನ್ ಮಾಡಿದ್ದಾರೆ ಅಂತ. 4 ಮಾಡಿದ್ದಾರೆ. ಸೊ 4 ರೆವೆನ್ಯೂ ಡಿವಿಷನ್ಸ್ ಇದೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಜಿಲ್ಲೆಗಳು ಜಲಾಧಾರ ಯೋಜನೆಗೆ ಮೊದಲ ಹಂತಕ್ಕೆ ಆಯ್ಕೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಜಲಧಾರ ಯೋಜನೆಗೆ ಆಯ್ಕೆ ಆಗಿರುವಂತಹ ಕರ್ನಾಟಕದ ಜಿಲ್ಲೆಗಳು ಯಾವ್ದು ಅಂದ್ರೆ ಮಂಡ್ಯ, ವಿಜಯಪುರ, ಧಾರವಾಡ ಮತ್ತೆ ರಾಯಚೂರು. ಸೊ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸ್ಕೀಮ್ಗಳ ಬಗ್ಗೆ ನೀವು ಹೆಚ್ಚು ಫೋಕಸ್ ಅನ್ನ ಮಾಡಬೇಕಾಗತ್ತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತಮವಾದ ಅಂಕಗಳನ್ನ ಗಳಿಸಲಿಕ್ಕೆ. ಇವುಗಳಲ್ಲಿ ಯಾವುದು ಆತ್ಮನಿರ್ಭರ್ ಭಾರತದ ಸ್ತಂಭವಲ್ಲ, ಯಾವುದು ಇಸ್ ನಾಟ್ ಅ ಪಿಲ್ಲರ್ ಆಫ್ ಆತ್ಮನಿರ್ಭರ್ ಭಾರತ್ ಅಂತ. ಪ್ರಜಾಪ್ರಭುತ್ವ, ಮೂಲಭೂತ ಸೌಕರ್ಯ, ಪೂರೈಕೆ, ಬೇಡಿಕೆ. ಸರಿಯಾದ ಉತ್ತರ ಬಂದು ಪೂರೈಕೆ. ಇದು ಪೂರೈಕೆ ನಿಜವಾದ ಸ್ತಂಭ ಅಲ್ಲ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ CIIL ಅಂತ ಏನ್ ಕರಿತೀವಿ, ಇದು ನಮ್ಮ ಕಳೆದ ಬಾರಿ RSI ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕಂಡು ಬಂದಿತ್ತು. ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲರೂ ಕನ್ಫ್ಯೂಸ್ ಆಗಿ ಬೆಂಗಳೂರನ್ನ ಹಾಕ್ತಾರೆ. ಅಲ್ಲ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ನಮ್ಮ ಮಾನಸ ಗಂಗೋತ್ರಿ ಕ್ಯಾಂಪಸ್ ಮೈಸೂರಿನಲ್ಲಿದೆ. ಸೊ ಇದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರೊಫೆಸರ್ ಗಾಡ್ಗಿಲ್ ಮತ್ತು ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಯಾವುದಕ್ಕೆ ಸಂಬಂಧಿಸಿದಂತ ತಯಾರಾಗಿವೆ ಅಂತ ಅಂದ್ರೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ನೀವು ಹೆಚ್ಚು ಕೇಳಿರ್ತೀರಾ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ. 99ನೇ ಕ್ವಶನ್ಗೆ ಬಂದಿದ್ದೇವೆ. ದಟ್ಟವಾದ ಅರಣ್ಯದ ಹಂಚಿಕೆ ಸಂಬಂಧಿಸಿದಂತೆ ಅವರೋಹಣ ಶ್ರೇಣಿಯಲ್ಲಿ ಕರ್ನಾಟಕ ಕೆಳಗಿನ ಜಿಲ್ಲೆಯನ್ನು ಸರಿಯಾದ ಅನುಕ್ರಮಿಕವಾಗಿ ಜೋಡಿಸಿ. ಅವರೋಹಣ ಕೇಳಿದ್ದಾರೆ ಮತ್ತೆ ಸರಿಯಾದ ಅನುಕ್ರಮವನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಉತ್ತರ ಕನ್ನಡ, ಕೊಡಗು, ಕೂರ್ಗ್ ಅಂತ ಕರಿತೀವಿ,
ನೆಕ್ಸ್ಟ್ ಚಿಕ್ಕಮಗಳೂರು, ನೆಕ್ಸ್ಟ್ ದಕ್ಷಿಣ ಕನ್ನಡ ಬರುತ್ತೆ. ಸೊ ಉತ್ತರ ಕನ್ನಡ ಕೂರ್ಗ್, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಸರಿಯಾದ ಆವರಣ ಪದ್ಧತಿಯಲ್ಲಿದೆ. ಸೊ ದಟ್ಟವಾದ ಅರಣ್ಯಗಳ ಹಂಚಿಕೆಯಲ್ಲಿ ಈ ರೂಲ್ ಇರುತ್ತೆ. ಸೊ ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಆಪ್ಷನ್ ಬಿ ಯಲ್ಲಿದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ನದಿಮುಖ ಪರಿಸರ ವ್ಯವಸ್ಥೆ ಅಂದ್ರೆ ಈಸ್ಟರೈನ್ ಎಕೋಸಿಸ್ಟಮ್ ಅಂತ ಏನ್ ಕರಿತೀವಿ, ಇದರ ಜಂಕ್ಷನ್ ಯಾವ ಜಂಕ್ಷನ್ ಅಲ್ಲಿ ಕಂಡು ಬರುತ್ತೆ ಅಂತ ಸರಿಯಾದ ಉತ್ತರ ಬಂದು ಸಮುದ್ರ ಮತ್ತು ನದಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಸ್ನೇಹಿತರೆ, ನಾವು RWSD JEE ಪೇಪರ್ ಏನಿದೆ, ಸೊ ಇದರ ಸಂಕ್ಷಿಪ್ತ 100 ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಇವಾಗ ಪೂರೈಸಿದ್ದೇವೆ. ಸೊ ಇದು ಯಾಕೆ ನಿಮಗೆ ಪ್ರಮುಖವಾಗಿರುತ್ತೆ ಅಂದ್ರೆ, ಮುಂಬರುವಂತಹ ಪರೀಕ್ಷೆಗಳಿಗೆ ಇದೇ ರೀತಿಯಾದಂತಹ ಟ್ರೆಂಡ್ ನಲ್ಲಿ ನಿಮಗೆ ಪ್ರಶ್ನೆಗಳ ಕೇಳುವಂತಹ ಚಾನ್ಸಸ್ ನಿಮಗೆ ಇರುತ್ತೆ. ಸೊ ಹೆಚ್ಚು ಯೋಜನೆಗಳ ಬಗ್ಗೆ ಮತ್ತೆ ಪ್ರಮುಖ ದಿನಾಂಕಗಳು ಹಾಗೆ ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ, ಕರೆಂಟ್ ಅಫೇರ್ಸ್ ಮೇಲೆ ನೀವು ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ನಮ್ಮ ಅಚೀವರ್ ಸಂಸ್ಥೆಯ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ್ರೆ ದೈನಂದಿನ ಕರೆಂಟ್ ಅಫೇರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಅದರಲ್ಲೇ ಮಾಸಿಕ ಪತ್ರಿಕೆ ಬೇಕಿತ್ತಂದ್ರೆ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಿಮ್ಗೆ ಹೊಸ ಬ್ಯಾಚ್ ಗಳು ಕೂಡ ಪ್ರಾರಂಭವಾಗ್ತಾ ಇದೆ. ಅದರ ಮಾಹಿತಿಗೆ ನೀವು ತಿಲಕ್ ನಗರ ಮೊದಲನೇ ಕ್ರಾಸ್ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆಯಲ್ಲಿರುವಂತಹ ನಮ್ಮ ಕಚೇರಿಗೆ ನೀವು ಭೇಟಿ ನೀಡಬಹುದಾಗಿರುತ್ತೆ. ಅಥವಾ ಹೆಚ್ಚಿನ ಇನ್ಫಾರ್ಮೇಶನ್ ಗೆ ನೀವು ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಬಹುದಾಗಿರುತ್ತೆ. ಇದೇ ರೀತಿ ನಮ್ಮ ಕಂಟೆಂಟ್ ಅನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.